ಒನ್ ಇಂಡಿಯಾ ಕನ್ನಡ ಫೇಸ್ಬುಕ್ ಸಂವಾದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ನಮ್ಮ ಅತಿಥಿಯಾಗಿ ನಮ್ಮ ಜೊತೆಗಿದ್ದಾರೆ ಖ್ಯಾತ IPS ಅಧಿಕಾರಿಯಾಗಿರುವಂತಹ MN ದಿನೇಶ್ ಅವರು. ಕಾರ್ಯಕ್ರಮ ಆರಂಭಿಸುವ ಮುನ್ನ ದಿನೇಶ್ ಅವರ ಒಂದು ಸಣ್ಣ ಪರಿಚಯ ಈ ರೀತಿ ಇದೆ. MN ದಿನೇಶ್ ಅವರು ಈಗ ರಾಜಸ್ಥಾನದ ಮೂಲೆ ಮೂಲೆಯಲ್ಲಿ ಸದ್ದು ಮಾಡುತ್ತಿರುವಂತಹ ಹೆಸರು. ಮೂಲತಃ ಕೋಲಾರ ಜಿಲ್ಲೆಯ ಚಿಂತಾಮಣಿಯವರಾದ MN ದಿನೇಶ್ ಅವರು IPS ಅಧಿಕಾರಿಯಾಗಿ ರಾಜಸ್ಥಾನದಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ್ದರು. ದಿನೇಶ್ ಅವರು ತಮ್ಮ ನಿಷ್ಠಾವಂತ ಸೇವೆಯಿಂದ ರಾಜಸ್ಥಾನದ ಮೂಲೆ ಮೂಲೆಯಲ್ಲೂ ಈಗ ಮಿಂಚುತ್ತಿದ್ದಾರೆ. ಹಮೀದ್ ಲಾಲಾ ಎಂಬವನ ಕೊಲೆ ಪ್ರಕರಣ ಬೆನ್ನತ್ತಿ ಹೋದ ದಿನೇಶ್ ಪಾಲಿಗೆ 7 ವರ್ಷ ಅಜ್ಞಾತವಾಸವನ್ನಾಗಿಸಿದ್ದು ಸೊಹರಬುದ್ದೀನ್ ಪ್ರಕರಣ. ಇದೀಗ ರಾಜಸ್ಥಾನ ಭ್ರಷ್ಟಾಚಾರ ನಿಗ್ರಹದ ADGP ಆಗಿರುವ MN ದಿನೇಶ್ ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನವಾಗಿದ್ದಾರೆ. IPS, IAS ರಾಜಸ್ಥಾನ ರಾಜ್ಯ ಸೇವೆಯ ಭ್ರಷ್ಟರನ್ನು ಜೈಲಿಗೆ ಕಳಿಸುವ ಮೂಲಕ ಭ್ರಷ್ಟರ ಎದೆಯಲ್ಲಿ ದಿನೇಶ್ ನಡುಕುಬಿಟ್ಟಿಸುತ್ತಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಸಂವಾದವನ್ನು ಆರಂಭಿಸೋಣ. ಸರ್ ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಸರ್, ಮೊದಲನೇದಾಗಿ ಭ್ರಷ್ಟರ ಒಂದು ಹೆಡ್ಗುರಿ ಕಟ್ಟುವ ಕೆಲಸ ಯಾವ ರೀತಿ ಮುಂದುವರೆದಿದೆ ಸರ್? ಇಲ್ಲ, ಇಲ್ಲಿ ರಾಜಸ್ಥಾನದಲ್ಲಿ ಲಾಸ್ಟ್ ಒಂದು 10 years ಇಂದ ಒಂದು ರಾಜಸ್ಥಾನ್ ACB ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ನಮ್ಮ ಒಬ್ರು ಅಡಿಷನಲ್ DG ಅಜಿತ್ ಸಿಂಗ್ ಅಂತ ಇದ್ರು. ಆ ಟೈಮ್ ಇಂದ ತುಂಬಾ ಒಳ್ಳೊಳ್ಳೆ ಕೇಸಸ್ ಮಾಡ್ತಿದ್ದಾರೆ. ಅದೇ ಟ್ರೆಡಿಷನ್ ನಾವು ಈಗಲೂ ಫಾಲೋ ಮಾಡ್ಕೊಂಡು ಹೋಗ್ತಿದೀವಿ. ಲಾಸ್ಟ್ ಒಂದು 7-8 months ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಒಬ್ಬ IAS ಆಫೀಸರ್, ಒಬ್ಬ ಕಲೆಕ್ಟರ್ ಬಾರಾ ಅರೆಸ್ಟ್ ಆದ್ರು, ಇನ್ನು ಜೈಲಲ್ಲೇ ಇದ್ದಾರೆ. ಒಬ್ರು IPS ಆಫೀಸರ್ SP ದೋಸಾ ಅರೆಸ್ಟ್ ಆದ್ರು, ಅವರು ಜೈಲಲ್ಲೇ ಇದ್ದಾರೆ. ಆಮೇಲೆ ಒಬ್ರು IRS ಆಫೀಸರ್ ಇವತ್ತು ಅರೆಸ್ಟ್ ಆಗಿದ್ದಾರೆ 16 ಲಕ್ಷ ಲಂಚದ ಜೊತೆಗೆ. ಆಮೇಲೆ ಒಬ್ಬ ಯೂನಿವರ್ಸಿಟಿ, ಅಜ್ಮೇರ್ ಯೂನಿವರ್ಸಿಟಿ VC ವೈಸ್ ಚಾನ್ಸಲರ್ ಅರೆಸ್ಟ್ ಆದ್ರು. ಅದ್ರ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ಬೇರೆ ಕೇಸ್ಗಳು ಮಾಡಿದೀವಿ. ಒಂದು 7 ಜನ RAS ಅಂತಾರೆ, ಅಂದ್ರೆ ನಮ್ಮ ಕಡೆಯಲ್ಲಿ KS ಅಂತಾರಲ್ಲ, ಆ ಲೆವೆಲ್ ಆಫೀಸರ್. 3 ಜನ DYSPಗಳು ಅರೆಸ್ಟ್ ಆಗಿದ್ದಾರೆ. ಅಂಡ್ ಇದುವರೆಗೂ ನಾವು ಒಂದು 6 ತಿಂಗಳಲ್ಲಿ ಒಂದು 207-210 ಟ್ರ್ಯಾಪ್ ಮಾಡಿದ್ವಿ ನಾವು. ಸೊ ನಮ್ಮ ರಾಜಸ್ಥಾನದ ಮೋಸ್ಟ್ಲಿ ನಾವು ಟ್ರ್ಯಾಪ್ ಅಲ್ಲಿ ನಾವು ವೇರ್ ಬೆಟರ್, ಚೆನ್ನಾಗಿ ನಡೀತಾ ಇದೆ. ಸರ್, ಇದು ಅಕ್ರಮ ಆಸ್ತಿಗೆ ಸಂಬಂಧಿಸಿದಂತೆ ಉನ್ನತ ಅಧಿಕಾರಿಗಳ ಮೇಲೆ ಎಷ್ಟು ಪ್ರಕರಣ ದಾಖಲೆ ಮಾಡಿದ್ದೀವಿ ಸರ್? ಇದು ಹೇಗೆ ಅಂದ್ರೆ, ಈ ಒಂದೊಂದು ACBದು ಒಂದೊಂದು ಸ್ಪೆಷಾಲಿಟಿ ಇರ್ತದೆ. ಈಗ ನಮ್ಮ ಕರ್ನಾಟಕ ಆಗ್ಲಿ, ತಮಿಳ್ನಾಡು ಆಗ್ಲಿ, ಸದರ್ನ್ ಸ್ಟೇಟ್ಸ್, ಎಸ್ಪೆಷಲಿ ಸದರ್ನ್ ಸ್ಟೇಟ್ಸ್ ಅಲ್ಲಿ ಹೇಗೆ ಅಂದ್ರೆ, ಅಲ್ಲಿ ಜಾಸ್ತಿ ACB ಅಥವಾ ಲೋಕಾಯುಕ್ತ ಅಂದ್ರೆ ರೈಡ್ಸ್ ಮಾಡೋದೇನೆ ಜಾಸ್ತಿ ನಾವು ಕೇಳ್ಪಟ್ಟಿರೋದು. ಇಲ್ಲಿ ಇದರಲ್ಲಿ ರಾಜಸ್ಥಾನದಲ್ಲಿ ಏನಂದ್ರೆ ನಾವು ಸ್ವಲ್ಪ ಇದು DA ಕೇಸ್ ಅಂತೀವಿ, ಡಿಸ್ಪ್ರಪೋರ್ಷನೇಟ್ ಅಸೆಟ್ ಕೇಸ್ ಅಂತೀವಿ. ಅವು ತುಂಬಾ ಜಾಸ್ತಿ ಆಗಿಲ್ಲ, ಬಟ್ ಇದುವರೆಗೂ ಒಂದು 15-20 ಆಗಿರ್ಬೋದು. ಬಟ್ ಇಲ್ಲಿ ಏನಂದ್ರೆ, ನಮಗೆ ಇಲ್ಲಿ ಟೆಲಿಫೋನ್ ಅಬ್ಸರ್ವೇಷನ್ ಫೆಸಿಲಿಟಿ ಅವಕಾಶ ಇದೆ, ಎಲ್ಲಾ ಸ್ಟೇಟ್ಸ್ಗೂ ಕೊಟ್ಟಿರೋದಿಲ್ಲ ರಾಜ್ಯ ಸರ್ಕಾರ. ಇಲ್ಲಿ ನಾವು ಹೆಚ್ಚಾಗಿ ನಾವು ಟೆಲಿಫೋನ್ ಅಬ್ಸರ್ವೇಷನ್ ಮಾಡಿ, ಆಮೇಲೆ ಸರ್ಪ್ರೈಸ್ ಚೆಕಿಂಗ್ಸ್ ಮಾಡಿ, ಸಡನ್ ಚೆಕಿಂಗ್ಸ್ ಮಾಡಿ ನಾವು ಕೇಸಸ್ ಮಾಡ್ತೀವಿ. ಸೊ DA ಕೇಸಸ್ ಆಗಿದೆ, ಇದುವರೆಗೂ ಒಂದು 20 ಕೇಸ್ ಆಗಿದೆ ನಮಗೆ. ಸರ್, ಈಗ ಈ ಒಟ್ಟಾರೆಯಾಗಿ ದೇಶದ ಒಂದು ಕರಪ್ಷನ್ ನೋಡಿದ್ರೆ, ಭ್ರಷ್ಟಾಚಾರ ನಿಗ್ರಹ ದಳಗಳ ಕಾರ್ಯಶೈಲಿ ಗಮನಿಸಿದರೆ 1000-2000 ಲಂಚ ಸ್ವೀಕಾರ ಮಾಡಿದವರೆಲ್ಲ ಜೈಲ್ ಪಾಲಾಗ್ತಾ ಇದ್ದಾರೆ. ರಾಜಸ್ಥಾನದಲ್ಲಿ ಹಿರಿಯ ಅಧಿಕಾರಿಗಳೇ ಸಿಕ್ಕಿ ಬೀಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಆಯ್ತು ಸರ್? ಅಲ್ಲ, ಇದು ನಾನು ಹೇಳ್ದಂಗೆ ಹೇಗೆ ಅಂದ್ರೆ, 2010 ಅಜಿತ್ ಸಿಂಗ್ ಅಂತ ನಮ್ಮ ಒಬ್ರು DG ಬಂದ್ರು. ಆ ಟೈಮಲ್ಲಿ ನಮ್ಮ ACBಗೆ ಪರ್ಮಿಷನ್ ಸಿಕ್ತು. ಏನಂದ್ರೆ ಟೆಲಿಫೋನ್ ಅಬ್ಸರ್ವೇಷನ್ ಮಾಡೋದಕ್ಕೆ. ಯಾರು ದಲ್ಲಾಳಿಗಳು ಇರ್ತಾರೆ, ಮಿಡಲ್ ಮ್ಯಾನ್ ಇರ್ತಾರೆ, ಅವರು ಟೆಲಿಫೋನ್ ಅಬ್ಸರ್ವೇಷನ್ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ತು. ಅವಾಗಿಂದ ನಾವು 2012-13 ಇಬ್ರು IPS ಆಫೀಸರ್ ಅರೆಸ್ಟ್ ಆದ್ರು. ಆಮೇಲೆ 13 ಒಬ್ರು ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಅರೆಸ್ಟ್ ಆದ್ರು. ಈ ತರ ದೊಡ್ಡ ದೊಡ್ಡ ಕೇಸ್ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆದ್ಮೇಲೆ ಆಮೇಲೆ ನಾನು ಇದಕ್ಕಿಂತ ಮೊದಲು 5-6 ವರ್ಷದಿಂದ ನಾನು IG ಆಗಿ ಕೆಲಸ ಮಾಡಿದ್ದೆ ACBಯಲ್ಲಿ 2015-2016ವರೆಗೂ. ಅವಾಗ ಒಂದು ತುಂಬಾ ದೊಡ್ಡ ಕೇಸ್ ಮಾಡಕ್ ಆಯ್ತು ನಾವು. ಅದರಲ್ಲೂ ಅಶೋಕ್ ಸಿಂಘ್ವಿ ಅಂತ ಮೈನಿಂಗ್ ಸೆಕ್ರೆಟರಿ ಇದ್ರು. ಆ ಟೈಮಲ್ಲಿ ಅವ್ರದ್ದು ಇಡೀ ಡಿಪಾರ್ಟ್ಮೆಂಟ್ ರ್ಯಾಕೆಟ್ ತರ ನಡೀತಾ ಇತ್ತು. ಒಬ್ಬ ಸೇಠಿ ಅಂತ ಅವನೇ ಇಡೀ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದ. ಅವನ ನಂಬರ್ ನಾವು ಅಬ್ಸರ್ವೇಷನ್ ತಗೊಂಡ್ವಿ. ಅದರಲ್ಲಿ ತುಂಬಾ ದೊಡ್ಡ ಕೇಸ್ ಮಾಡಕ್ ಆಯ್ತು. ನಾವು ಅವಾಗ 2.5 ಕೋಟಿ ಲಂಚದ ಜೊತೆಗೆ IAS ಆಫೀಸರ್ ಅರೆಸ್ಟ್ ಆದ್ರು, ಮೈನಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಜನ ಅರೆಸ್ಟ್ ಆದ್ರು. ಅದಾದ್ಮೇಲೆ ಈ ತರ ಕೇಸಸ್, ದೊಡ್ಡ ದೊಡ್ಡ ಕೇಸ್ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದ್ರಿಂದ ಜನಕ್ಕೆ ವಿಶ್ವಾಸ ಇದ್ದು, ಈಗ ಲಾಸ್ಟ್ 2 IAS IPS ಅರೆಸ್ಟ್ ಆಗಿರೋ ಕಾರಣ ಏನಂದ್ರೆ, ಜನ ಮುಂದೆ ಬಂದು ನಮ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಟ್ರ್ಯಾಪ್ ಮಾಡಿಸಿದ್ದಾರೆ. ಒಂದು ಜನಕ್ಕೆ ವಿಶ್ವಾಸ ಇದೆ, ಆಮೇಲೆ ಸರ್ಕಾರದ ಪೂರ್ತಿ ಸಪೋರ್ಟ್ ಇದೆ, ಆಮೇಲೆ 3ನೇದು ನಮಗೆ ಇಂಟರ್ಸೆಪ್ಷನ್ ಫೆಸಿಲಿಟಿ ಅವಕಾಶ ಇದೆ. ನನಗನ್ಸುತ್ತೆ ಈ 3 ಕಾರಣಗಳಿಂದ ನಾವು ದೊಡ್ಡ ಕೇಸ್ ಮಾಡಕ್ ಸಾಧ್ಯವಾಗ್ತಾ ಇದೆ. ಸರ್, ಈಗ ಜನಸೇವೆ ಮಾಡಿ ಕೀರ್ತಿ ಗಳಿಸಿದ್ರಿ, ವಿಶ್ವಾಸ ಗಳಿಸಿದ್ರಿ. ಇದುವರೆಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಹೆಚ್ಚು ಸಂತಸ ಕೊಟ್ಟಿದೆ ಯಾವುದು ಸರ್? ಇದು ಹೆಚ್ಚು ಸಂತಸ ಕೊಟ್ಟಿದ್ದಂದ್ರೆ, ಕೆಲವು ಆಪರೇಷನ್ಸ್ ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ. ಕೆಲವು ಆಪರೇಷನ್ಸ್ ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ವಿ. ನಾನು SP ಸವಾಯ್ ಮಾಧೋಪುರ್ ಆಗಿದ್ದೆ. ಅಲ್ಲಿ ಆ ಟೈಮಲ್ಲಿ ಸವಾಯ್ ಮಾಧೋಪುರ್, ಕರೋಲಿ ಜಿಲ್ಲೆ ಎರಡರಲ್ಲೂ SP ಆಗಿದ್ದೆ ನಾನು. ಅಲ್ಲಿ SP ಆಗಿದ್ದಾಗ ಅದು ಹೇಗಿಂದ ಚಂಬಲ್ದು ಪಕ್ಕದಲ್ಲಿರೋ ಡಿಸ್ಟ್ರಿಕ್ಟ್ಸ್ ಅವು.
ಚಂಬಲ್ ಏನ್ ಸಮಸ್ಯೆ ನಾವು ಕೇಳಿಸ್ಕೊಳ್ತೀವಿ. ಆ ಸಮಯದಲ್ಲಿ 2000ದಿಂದ 2002 ಅಲ್ಲಿ ಇದ್ದೆ ನಾನು. ಅವಾಗ ತುಂಬಾ ಗ್ಯಾಂಗ್ಸ್ ಇದ್ವು, ಒಂದು 10 ಗ್ಯಾಂಗ್ ಇದ್ವು ಅಲ್ಲಿ. ನಾವು ಆ 2 ವರ್ಷದ ಪೀರಿಯಡ್ ಅಲ್ಲಿ ನಾವು ಅಲ್ಲಿ ರಾಜಸ್ಥಾನ ನಮ್ಮ ಟೀಮ್ ಜೊತೆ ಸೇರ್ಕೊಂಡು 10 ಗ್ಯಾಂಗ್ನು ನಾವು ನಿರ್ನಾಮ ಮಾಡಕ್ ಸಾಧ್ಯವಾಯ್ತು. ಒಂದು 5-6 ಜನ ಎನ್ಕೌಂಟರ್ ಆಯ್ತು, ಇನ್ ಬೇರೆಯವರೆಲ್ಲ ಅರೆಸ್ಟ್ ಆದ್ರು. ಅದರಲ್ಲಿ ಒಬ್ಬ ರಾಮ್ ಸಿಂಗ್ ಅಂತ ಒಬ್ಬ ಡೆಕಾಯ್ಟ್ ಇದ್ದ, ಅವ್ನು ತುಂಬಾ ದೊಡ್ಡ ಕ್ರಿಮಿನಲ್. ಅವನು ಒಂದು 25 ಮರ್ಡರ್ ಮಾಡಿದ್ದ. ಆಮೇಲೆ 20 ವರ್ಷದಿಂದ ಫರಾರಿ ಆಗಿದ್ದ. ಅವನದೊಂದು ಫೋಟೋನು ಇರ್ಲಿಲ್ಲ. ಅವ್ನು ಹಿಡಿಯೋದಂದ್ರೆ ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಅಂತ ಜನ ಹೇಳ್ತಿದ್ರು. ಅವ್ರ ಬಗ್ಗೆ ಜನ ಹೇಳ್ತಿದ್ರು, ಸರ್ ये तो ಹಿಂದಿಯಲ್ಲಿ ಹೇಳ್ತಿದ್ರು, ಸರ್ ये भगवान की जैसा है, ये कभी दिखता नहीं लेकिन इसके असर सब जगह दिखता है. ಸೊ ಆ ಕೇಸ್ ನಾವು ತುಂಬಾ ಒಂದು ವರ್ಷ ಪೂರ್ತಿ ನಮ್ಮ ಟೀಮ್ ಹಿಂದೆ ಬಿದ್ದು ಅವನ ಜೊತೆ ಒಬ್ಬ ಸಾಥಿನ ಎನ್ಕೌಂಟರ್ ಮಾಡಕ್ಕಾಯ್ತು. ಅದರಲ್ಲಿ ನಮಗೆ ಹ್ಯಾಂಡ್ ಗ್ರೆನೇಡ್ಸ್, ಕಾರ್ಬೈನ್, ವೆಪನ್ಸ್ ಎಲ್ಲ ರಿಕವರ್ ಮಾಡಿದ್ವಿ. ಅದಾದ್ಮೇಲೆ ACB ಅಲ್ಲಿ ನಾವು ಮಾಡಿದ ಕೆಲಸಗಳು, ಆಮೇಲೆ ನಾನು ಜೈಲಿಂದ ಬಂದ ಮೇಲೆ ಕೂಡ ACB ಆದ್ಮೇಲೆ ನನಗೆ SOG ಅಲ್ಲಿ ಒಂದ್ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ, SOG ಸ್ಪೆಷಲ್ ಆಪರೇಷನ್ಸ್ ಗ್ರೂಪ್ ಅಂತ. ಅಲ್ಲಿ ಒಬ್ಬ ನಮ್ಮ ರಾಜಸ್ಥಾನದಲ್ಲಿ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಇದ್ದ, ಅನಂತ್ ಪಾಲ್ ಸಿಂಗ್ ಅಂತ ಗ್ಯಾಂಗ್ಸ್ಟರ್ ಇದ್ದ. ಅವನು ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಓಡೋಗಿದ್ದ. ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಓಡೋಬೇಕಾದ್ರೆ ಪೊಲೀಸ್ 2 AK-47 ತಗೊಂಡು ಓಡೋಗಿದ್ದ. ಆ ಟೈಮಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ ಕುಖ್ಯಾತ ಗ್ಯಾಂಗ್ಸ್ಟರ್ ಅವನು. ಅವನದು ಕೂಡ ನಾವು ಒಂದು ಟೀಮ್ ಮಾಡಿ ನಮ್ಮ SOG ಅಲ್ಲಿ 1 ವರ್ಷ ನಾವು ಹಿಂದೆ ಬಿದ್ದು ಅವನು ಇಡೀ ಗ್ಯಾಂಗ್ ನ ನಾವು ಒಂದು 120 ಜನ ಅರೆಸ್ಟ್ ಮಾಡಿದ್ವಿ. ಆಮೇಲೆ ಅವ್ರದ್ದು 150 ಕೋಟಿ ಪ್ರಾಪರ್ಟಿ ಇತ್ತು, ಅದನ್ನ ಸೀಸ್ ಮಾಡಿಸಿದ್ವಿ. ಅದ್ರ ಜೊತೆಗೆ ಅವನು 5-6 ಮರ್ಡರ್ ಕೇಸಸ್ ಅಲ್ಲಿ ಇಡೀ ಕೋರ್ ಮೆಂಬರ್ಸ್ ಗೆಲ್ಲ ನಾವು ಜೀವಾವಧಿ ಶಿಕ್ಷೆ ಕೊಡಿಸೋಂಗ್ ಮಾಡಿದ್ವಿ. ಆಮೇಲೆ ಲಾಸ್ಟ್ ಅಲ್ಲಿ June 24th, 2017 ನಮ್ ಟೀಮ್ ಜೊತೆ ಎನ್ಕೌಂಟರ್ ಅಲ್ಲಿ ಅವನು ಕೂಡ ಸತ್ತೋದ ಎನ್ಕೌಂಟರ್ ಅಲ್ಲಿ. ಅದಾದಾಗಿಂದ ಲಾಸ್ಟ್ 4 years ಇಂದ ಅಷ್ಟು ದೊಡ್ಡ ಗ್ಯಾಂಗ್ ಇದ್ದಿತ್ತು, ಈಗ ಒಂದು ಅಫೆನ್ಸ್ ಅವ್ರ ಮೇಲೆ ಕೇಳಿ ಬರ್ತಾ ಇಲ್ಲ. ಅವ್ರದ್ದು ಪೂರ್ತಿ ಗ್ಯಾಂಗ್ ಸಂಪೂರ್ಣ ಶಾಂತವಾಗಿದೆ. ಸೊ ಈ ಕೆಲವು ಮೇಜರ್ ಕೇಸಸ್ ಇಂದ ಸಂತೃಪ್ತಿ ಕೊಟ್ಟಿದೆ ನನಗೆ. ಸರಿ, ರಾಜಸ್ಥಾನದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ನಿಮ್ಮ ಒಂದು ಕಾರ್ಯಸೂಚಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ರಾಜಸ್ಥಾನದಲ್ಲಿ ಹೇಗೆ ಅಂದ್ರೆ, ಇಲ್ಲಿ ಒಂದು ಸರ್ಕಾರದಿಂದ ತುಂಬಾ ಸಪೋರ್ಟ್ ಇದೆ ನಮ್ಗೆ. ನಮ್ಮ ಚೀಫ್ ಮಿನಿಸ್ಟರ್ ಅಶೋಕ್ ಗೆಹ್ಲೋಟ್ ACB ತುಂಬಾ ಸಪೋರ್ಟ್ ಕೊಡ್ತಾರೆ, ತುಂಬಾ ಸ್ಟ್ರೆಂಥನ್ ಮಾಡ್ತಾರೆ. ಇಲ್ಲಿ ಹೇಗೆ ಅಂದ್ರೆ, ಇಲ್ಲಿ ನಾವು ಒಂದು ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ 1064 ಅಂತ ಹೆಲ್ಪ್ ಲೈನ್. ಮೊದ್ಲು ಏನ್ ಸಮಸ್ಯೆ ಆಗ್ತಿತ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು, ಈಗ ನಮ್ದು ಒಂದು ಚಿತ್ತೋರ್ಗಢ ಜಿಲ್ಲೆ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾವ್ದೋ ಹಳ್ಳಿಯವನಿಗೆ ಯಾರಾದ್ರೂ ಒಬ್ಬ ವಿಲೇಜ್ ಅಕೌಂಟೆಂಟ್ ಅಥವಾ ತಹಸೀಲ್ದಾರ್ ಕಾಸು ಕೇಳಿದ್ರೆ ಅವ್ನು ಗೊತ್ತಾಗ್ತಿರ್ಲಿ ಎಲ್ಲಿ ಹೋಗ್ಬೇಕು ಅಂತ. ಸೊ ಅದಕ್ಕೆ ಈಗ ಒಂದು ನಂಬರ್ ಕೊಟ್ಟಿದ್ರು 1064. 1064 ಫೋನ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ನಮ್ಮ ಹೆಡ್ ಕ್ವಾರ್ಟರ್ ಬರುತ್ತೆ. ಅಲ್ಲಿಂದ ನಮ್ಮ ಆಫೀಸರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರನ್ನ ಗೈಡ್ ಮಾಡ್ತಾರೆ, ಹೇಗ್ ಟ್ರ್ಯಾಪ್ ಮಾಡೋದು, ಎಲ್ಲಿ ಹೋಗ್ಬೇಕು ಅಂತೆಲ್ಲ. ಅದರಿಂದ ತುಂಬಾ ಹೆಲ್ಪ್ ಆಗ್ತಿದೆ. ಅದರಿಂದ ತುಂಬಾ ಟ್ರ್ಯಾಪ್ಸ್ ಜಾಸ್ತಿ ಆಗಿದೆ. ಸೆಕೆಂಡ್, ಒಂದು ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿದ್ವಿ ನಾವು. ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟು ಅದರಲ್ಲಿ ಜನ ಎಷ್ಟೊಂದ್ಸರಿ ಕಾಸು ಕೇಳೋದನ್ನ ರೆಕಾರ್ಡ್ ಮಾಡಿ ನಮಗ್ ಕಳಿಸ್ತಾರೆ, ವಿಡಿಯೋ ಮಾಡಿ ನಮಗ್ ಕಳಿಸ್ತಾರೆ. ಅದ್ರ ಮೇಲೆ ನಾವು ಕೇಸಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಕೂಡ ಮಾಡಿದ್ವಿ ನಾವು. ಈ ಹೆಲ್ಪ್ ಲೈನ್ಸ್ ಬಿಟ್ಟು ಕೂಡ ನಮ್ದು ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ದು ಅಡಿಷನಲ್ SP ಲೆವೆಲ್ ಆಫೀಸರ್ಸ್ ಇದ್ದಾರೆ. ಆಮೇಲೆ ಪ್ರತಿ ರೇಂಜ್ ಅಲ್ಲಿ SP ಅಥವಾ DIG ಲೆವೆಲ್ ಆಫೀಸರ್ಸ್ ಇದ್ದಾರೆ. ನಾವು ಬೇಸಿಕಲಿ ಜನ ಕಂಪ್ಲೇಂಟ್ ತಂದು ಕೊಟ್ಟಾಗ ನಾವು ಅದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ತೀವಿ. ಆಮೇಲೆ ಟ್ರ್ಯಾಪ್ ಮಾಡಿದ್ಮೇಲೆ ಇನ್ನೊಂದು, ಈ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ಕೊಂಡ್ವಿ ಏನಂತಂದ್ರೆ, ಎಷ್ಟೊಂದ್ಸರಿ ಯಾರು ಟ್ರ್ಯಾಪ್ ಮಾಡಿಸ್ತಾರೆ ಅವ್ರ ವಿರುದ್ಧ ಇಡೀ ಡಿಪಾರ್ಟ್ಮೆಂಟ್ ಹಿಂದೆ ಬಿದ್ಬಿಟ್ಟು ಅವ್ರ ಕೆಲಸ ಆಗದಂಗ್ ನೋಡ್ತಾರೆ. ಅವ್ರದ್ದು ಏನ್ ಪೆಂಡಿಂಗ್ ವರ್ಕ್ ಇರುತ್ತೋ ಅದಾಗದಂಗೆ. ಬಟ್ ಈ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಈಗ ಒಂದು ಆದೇಶ ಹೊರಡಿಸಿದೆ, ಯಾರು ಟ್ರ್ಯಾಪ್ ಆಗ್ತಾನೋ ಅವನು ಏನ್ ಪೆಂಡಿಂಗ್ ವರ್ಕ್ ಇದೆ ಅದನ್ನ ಮಾಡೋ ಜಿಮ್ಮೆದಾರಿ ಆ ವಿಭಾಗ ಅಧ್ಯಕ್ಷರಿಗೆ ಕೊಟ್ಟಿದೆ. ಅದನ್ನ ನಮ್ಮ ಹೋಮ್ ಸೆಕ್ರೆಟರಿ ಯಾರಿದ್ದಾರೆ, ಹೂ ಇಸ್ ಆಲ್ಸೋ CVC, ಅವರು ಪ್ರತಿ ತಿಂಗಳು ಮಾನಿಟರ್ ಮಾಡ್ತಾರೆ. ಇದ್ರ ಜೊತೆಗೆ ಈ ಸರ್ಕಾರ ನಮ್ಗೊಂದು ರಿವಾಲ್ವಿಂಗ್ ಫಂಡ್ ಕೊಟ್ಟಿದೆ. ಈಗ ರಿವಾಲ್ವಿಂಗ್ ಫಂಡ್ ಅಂದ್ರೆ 1 ಕೋಟಿ ಸ್ಯಾಂಕ್ಷನ್ ಮಾಡಿದೆ ನಮ್ಗೆ. ಅದರಲ್ಲಿ ಈಗ ಎಷ್ಟೊಂದ್ಸರಿ ಏನಾಗುತ್ತೆ, ಯಾರು ಟ್ರ್ಯಾಪ್ ಮಾಡಿಸ್ತಾರೆ ಪಾಪ ಅವ್ರ ಹಣ 5-6 ವರ್ಷ ಸಿಕ್ಕಾಕೊಂಡ್ಬಿಡುತ್ತೆ ಅವ್ರಿಗೆ. ಮತ್ತೆ ಆ ಹಣ ಯಾವಾಗ ಕೋರ್ಟ್ ಇಂದ ಡಿಸಿಷನ್ ಆಗುತ್ತೋ ಆಗ ಮಾತ್ರ ಹಣ ಸಿಗುತ್ತೆ. ಬಟ್ ಈಗ ನಾವೇನು ವ್ಯವಸ್ಥೆ ಮಾಡಿದ್ದೀವಿ ಅಂದ್ರೆ, 1 ಕೋಟಿ ರಿವಾಲ್ವಿಂಗ್ ಫಂಡ್ ಅಲ್ಲಿ ಯಾರು ಬಂದು ಟ್ರ್ಯಾಪ್ ಮಾಡಿಸ್ತಾರೆ ಅವ್ರ ಹಣನ ವಿತಿನ್ 7 days or 10 days ಒಳಗಡೆ ನಾವು ರೀಇಂಬರ್ಸ್ ಮಾಡ್ಬಿಡ್ತೀವಿ. ಆಮೇಲೆ ಕೋರ್ಟ್ ಇಂದ ಬಂದಾಗ ಅದು ನಮ್ಮ ರಿವಾಲ್ವಿಂಗ್ ಫಂಡ್ ಅಲ್ಲಿ ಬರುತ್ತೆ. ಸೊ ಈ ಎಲ್ಲ ಸ್ವಲ್ಪ ಈ ಸ್ಕೀಮ್ಸ್ ಇಂದ ನನಗನ್ಸುತ್ತೆ ನಮ್ಮ ರಾಜಸ್ಥಾನದಲ್ಲಿ ಸ್ವಲ್ಪ ಜನಕ್ಕೆ ವಿಶ್ವಾಸ ಬಂದು ACB ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಕ್ಕಾಗ್ತದೆ. ಸರ್, ಈಗ ಭ್ರಷ್ಟಾಚಾರದಲ್ಲಿ ಉನ್ನತ ಅಧಿಕಾರಿಗಳು ಸಿಕ್ಕಿಬಿದ್ದಾಗ ರಾಜಕೀಯ ಒತ್ತಡ ಬೀಳೋದು, ವರ್ಗಾವಣೆ ಎಲ್ಲ ಕಾಮನ್. ಈ ರೀತಿಯ ಏನಾದ್ರು ಒಂದು ಸಂದರ್ಭ ನಿಮ್ಗೆ ಎದುರಾಗಿದೆ ಸರ್? ಇಲ್ಲ, ಇದುವರೆಗೂ ಆಗಿಲ್ಲ. ಏನಕ್ಕೆ ಅಂದ್ರೆ, ಇಲ್ಲಿ ನಾನು ಅಟ್ಲೀಸ್ಟ್ ರಾಜಸ್ಥಾನ್ ಬಗ್ಗೆ ನಾನು ಹೇಳ್ಬೋದು, ಇದುವರೆಗೂ ಯಾರನ್ನು ಹಿಡಿಬೇಡಿ ಅಂತ ಯಾವ ಸರ್ಕಾರನು ಹೇಳಿಲ್ಲ. ಹಿಡಿದ ಮೇಲೆ ಎಷ್ಟೊಂದ್ಸರಿ ಏನಾಗುತ್ತೆ ಅಂದ್ರೆ, ಒಂದು ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅಂತ ಇರುತ್ತೆ. ಅಂದ್ರೆ ಇಲ್ಲಿ Section 19 PC Act Section 19 ಇದೆ. ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಅಂದ್ರೆ ಗವರ್ಮೆಂಟ್ ಇಂದ ಪರ್ಮಿಷನ್ ಕೊಟ್ರೆ ಮಾತ್ರ ಅವ್ರ ಕೇಸ್ ನಡೀತದೆ.
ಸೊ ಎಷ್ಟೊಂದ್ಸರಿ ನಾವು ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಹಿಡಿಯೋದಕ್ಕೆ ಯಾರು ತೊಂದರೆ ಇದು ಮಾಡೋದಿಲ್ಲ, ಸ್ಟಾಪ್ ಮಾಡೋದಿಲ್ಲ. ಬಟ್ ಕೆಲವು ಸರಿ ನಮಗನ್ಸುತ್ತೆ ಯಾರಿಗಾರು ಹೆಲ್ಪ್ ಮಾಡ್ಬೇಕಂದ್ರೆ ಅವಾಗ ಅವ್ರಿಗೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡೋದಿಲ್ಲ ಗವರ್ಮೆಂಟ್. ಅವಾಗ ಏನಾಗುತ್ತೆ ಅಂದ್ರೆ ಕೇಸ್ ಅವ್ರ ಮೇಲೆ ನಡೆಯೋದಿಲ್ಲ. ಸೊ ಅವ್ರು ನಮ್ಮ ಮೇಲೇನು ಪ್ರೆಷರ್ ಮಾಡೋದಿಲ್ಲ, ಬಟ್ ಎಲ್ಲಿ ಹೆಲ್ಪ್ ಮಾಡ್ಬೇಕು ಅಂದ್ರೆ ನನ್ಗನ್ಸುತ್ತೆ ಅಲ್ಲಿ ಹೆಲ್ಪ್ ಆಗ್ಬೋದು ಅನ್ಸುತ್ತೆ. ಸರ್, ತಾವು ಲಂಚ ಏನು ಸ್ವೀಕರಿಸಿ ಜೈಲಿಗೆ ಹೋದವರಲ್ಲ, ಕೊಲೆ ಪ್ರಕರಣ ಬೆನ್ನಟ್ಟಿ ಜೈಲಿಗೆ ಹೋದವರು. 7 ವರ್ಷದ ನಿಮ್ಮ ಈ ಜೈಲುವಾಸದಲ್ಲಿ ನೀವು ಕಲಿತ ಪಾಠ ಏನು ಸರ್? ಸೊ ಫಸ್ಟ್ ಏನಂದ್ರೆ ಅರೆಸ್ಟ್ ಆದಾಗ ಶಾಕ್ ಆಗಿತ್ತು, ಎಲ್ಲದು ನ್ಯಾಚುರಲ್ ಶಾಕ್ ಆಗೋದು. ಬಟ್ ಅದಾದ್ಮೇಲೆ ಏನಂದ್ರೆ ಒನ್ ಥಿಂಗ್ ಐ ರಿಯಲೈಸ್ಡ್, ಇವನ್ ಅಲ್ಲಿ ಕಳಿಲೇಬೇಕು ನಾವು, ಜೈಲ್ ಸಮಯ ಕಳಿಲೇಬೇಕು. ಅಲ್ಲಿ ನಾವು ಫಸ್ಟ್ ಅಹಮದಾಬಾದ್ ಸಬರ್ಮತಿ ಜೈಲ್ಗೆ ಹೋದ್ವಿ ನಾವು. ಅವಾಗ ಅಲ್ಲಿ ಒಬ್ಬ ಜಯಂತಿ ಡಾನ್ ಅಂತ ಒಬ್ಬ ಇದ್ದ. ಅವನು ಒಂದು 15 ವರ್ಷದಿಂದ ಜೈಲಲ್ಲಿದ್ದ. ಮರ್ಡರ್ ಕೇಸಲ್ಲಿ ಅವನಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗಿತ್ತು. ನಾವು ಹೋದಾಗ ಅವನೊಂದು ಒಳ್ಳೆ ಮಾತು ಹೇಳ್ದ. ಅವನು ಹಿಂದಿಯಲ್ಲಿ ಹೇಳ್ದ, ಸರ್ यहाँ तो टाइम काटना ही पड़ेगा आपको, या अगर आप हंस के काटो या रो के काटो, काटना ही पड़ेगा. बाहर दुनिया में तो गधा भी खुश रह के टाइम निकालता है, अगर आप यहाँ मर्द हो तो जेल में हंस के अच्छे टाइಮ್ ನಿಕಾಲೋ ಅಂತ. ಅಂದ್ರೆ ಅವ್ನು ಏನ್ ಹೇಳಿದಂದ್ರೆ, ನೀವು ಸಮಯ ಕಳಿಲೇಬೇಕು ಸರ್, ನಿಮ್ ಕೈಯಲ್ಲಿದೆ, ಇದ್ ನೀವು ಖುಷಿಯಾಗಿ ಕಳಿತೀರಾ ಅಥವಾ ಹೇಗ್ ಕಳಿತೀರಾ ಅಂತ. ಅದ್ರ ಜೊತೆಗೆ ನಾನು ಕೂಡ ರಿಯಲೈಸ್ ಮಾಡ್ಕೊಂಡೆ, ಯಾಕಂದ್ರೆ ಅಲ್ಲಿ ಜೈಲೊಳಗಡೆ ಕೂಡ ಒಂದು ಜೀವನ ಇರುತ್ತೆ. ಜೈಲ್ಗೆ ಹೋದ ತಕ್ಷಣ ಜೀವನ ಮುಗ್ದೋಗೋದಿಲ್ಲ. ಸೊ ಅಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ, ಏನೇನು ಅಲ್ಲಿ ಎಷ್ಟೊಂದು ವಿಷಯಗಳು ಇರ್ತವೆ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್. ಫಾರ್ ಎಕ್ಸಾಂಪಲ್, ನಾವಲ್ಲಿ ಎಕ್ಸರ್ಸೈಸ್ ಮಾಡ್ಬೋದು. ಅಲ್ಲಿ 24 ಗಂಟೆ ನಮ್ ಟೈಮ್ ಇರುತ್ತೆ, ಅದನ್ನ ಹೇಗೆ ಸ್ಪೆಂಡ್ ಮಾಡೋದು ನಮ್ ಕೈಯಲ್ಲಿದೆ. ಅದು ಎಷ್ಟು ಬೇಕಾದ್ರೆ ಅಷ್ಟು ಬುಕ್ ಓದ್ಬೋದು. ಅದ್ರ ಜೊತೆಗೆ ಅಲ್ಲಿನ ಕೈದಿಗಳ ಜೊತೆ ಮಾತಾಡಿ ಅವ್ರು ಏನಕ್ಕೆ ಕ್ರೈಮ್ ಮಾಡ್ತಾರೆ, ಕ್ರೈಮ್ ಮಾಡಾಗಿ ಜೈಲಿಗೆ ಬಂದ್ಮೇಲೆ ಅವ್ರ ಮನಸ್ಥಿತಿ ಏನಾಗುತ್ತೆ, ಸೊಸೈಟಿ ಹೊರಗಡೆ ಹೋಗ್ಬೇಕಾದ್ರೆ ಅವ್ರಿಗೇನು ಭಯಗಳಿರ್ತದೆ, ಇದೆಲ್ಲ ಒಂದು ಸ್ಟಡಿ ಮಾಡೋ ಕೂಡ ಅವಕಾಶ ಆಗುತ್ತೆ. ಆಮೇಲೆ ನನಗೆ ಅನ್ಸಿದ್ದಲ್ಲಿ ಏನಂದ್ರೆ, ಒಂದು ಫಿಸಿಕಲ್ ಡಿಸ್ಕಂಫರ್ಟ್ಸ್ ಅಂದ್ರೆ ಊಟ ತಿಂಡಿ ಮಲಗೋದು ಜಾಗ ಇದೆಲ್ಲ, ಈ ಡಿಸ್ಕಂಫರ್ಟ್ಸ್ ಎಲ್ಲ ಬೇಗ ಮುಗ್ದೋಗುತ್ತೆ. ನಾವು ಒಂದ್ಸರಿ ಎಕ್ಸರ್ಸೈಸ್ ಮಾಡಿದ್ರೆ, ಚೆನ್ನಾಗಿ ಹೊಟ್ಟೆ ಹಸಿದಾಗ ಊಟ ಮಾಡಿದ್ರೆ ಊಟ ರುಚಿಯಾಗೇ ಇರುತ್ತೆ. ಆಮೇಲೆ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದ್ರೆ ರಾತ್ರಿ ನಿದ್ದೆನೂ ಬಂದ್ಬಿಡುತ್ತೆ. ಆಮೇಲೆ ಸಮಯ ಕಳಿಬೇಕು ಅಂದ್ರೆ ಪುಸ್ತಕ ಓದ್ರೆ ನಿದ್ದೆನೂ ಚೆನ್ನಾಗಿ ಬಂದ್ಬಿಡುತ್ತೆ. ರಾತ್ರಿಗೆ ಟೈಮ್ ಪಾಸ್ ಆಗುತ್ತೆ. ಅಲ್ಲಿ ನಮಗೆ ಅಲ್ಲಿ ಏನು ವೇಸ್ಟ್ ಆಗ್ತದೆ ಅಂತ ಅನ್ಸೋದು ಇಲ್ಲ. ಬಟ್ ಅದಕ್ಕಿಂತ ದೊಡ್ಡ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ಅನ್ಸರ್ಟೆಂಟಿ. ಈಗ ನಮ್ ಕೇಸಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯ. ಆ ಭಯನ ನಾನು ಏನ್ ಮಾಡಿದೆ ಅಂದ್ರೆ, ಐ ಸ್ಟಾರ್ಟೆಡ್ ಲಿವಿಂಗ್ ಡೇ ಟು ಡೇ ಬೇಸಿಸ್. ಒಂದು ಹೋಪ್ ಬಿಡ್ಲಿಲ್ಲ ನಾನು. ಕೇಸಿಂದ ಹೊರಗಡೆನೆ ಬಂದೇ ಬರ್ತೀವಿ ಅನ್ನೋ ನಂಬಿಕೆ ಬಿಡ್ಲಿಲ್ಲ. ಆ ನಂಬಿಕೆ ಇಟ್ಕೊಂಡು ಕೇಸ್ ಏನ್ ಬೇಕೋ ಆ ತಯಾರಿ ಮಾಡ್ಕೊಳ್ತಾ ಇದ್ದೆ. ಅದ್ರ ಜೊತೆಗೆ ಅಲ್ಲಿ ಡೇ ಟು ಡೇ ಬೇಸಿಸ್, ಅವತ್ತಿನ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಬರೀ ಒಂದ್ ದಿವಸ ಮಾತ್ರ ನನ್ನ ಹತ್ರ ಇದೆ ಅನ್ಕೊಂಡು, ಅವತ್ತು ದಿವಸ ಹೇಗ್ ಚೆನ್ನಾಗಿ ಕಳಿಬೇಕು ಅನ್ನೋದ್ ಬಗ್ಗೆ ಪ್ಲಾನ್ ಮಾಡ್ಕೊಂಡು, ಅವತ್ತು ಒಂದಷ್ಟು ಎಕ್ಸರ್ಸೈಸ್ ಮಾಡೋದು, ಸ್ವಲ್ಪ ಯೋಗ ಮೆಡಿಟೇಷನ್, ಪ್ರಾಣಾಯಾಮ ಮಾಡೋದು, ಬುಕ್ಸ್ ಓದೋದು, ಜನರ ಹತ್ರ ಮಾತಾಡೋದು, ಹೀಗೆ ಪಾಸಿಟಿವ್ ಆಗಿದ್ದು ನಾನು ಅದನ್ನ ಸಮಯನ ಅಲ್ಲಿ ಕಳೆದೆ. ನಾನು ನಿಮ್ಮದೇ ಒಂದು ಲೆವೆಲ್ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಜೈಲಿಗೆ ಹೋದಾಗ ನಿಮಗೆ ಬೇಜಾರಾಗುತ್ತೆ? ಆಕ್ಚುಲಿ ಅವ್ರನ್ನ ನಾವ್ ಯಾವಾಗ ಅರೆಸ್ಟ್ ಮಾಡಿ ನಾವು ನಮ್ಮ ಇದಕ್ ಕರ್ಕೊಂಡ್ ಬರ್ತೀವಿ, ಅವ್ರು ನೋಡಿದಾಗ ಬೇಜಾರಾಗುತ್ತೆ. ಬಟ್ ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಎಷ್ಟೊಂದ್ಸರಿ ನಮ್ಮ AC ಮೇಲೆ ನಮಗ್ ಮೋಟಿವೇಶನ್ ಬರೋದು, ಇವ್ರು ಯಾರಿಗೆ ತೊಂದರೆ ಕೊಡ್ತಿರ್ತಾರೆ, ಯಾರು ಕಂಪ್ಲೇಂಟ್ ಇಟ್ಟಿರ್ತಾರಲ್ಲ ಅವರಿಂದ ಮೋಟಿವೇಶನ್ ಬರುತ್ತೆ ನಮ್ಗೆ. ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾವೀಗ ಒಂದು 15 ದಿವಸದಿಂದ ಒಬ್ಬ ಲೇಬರ್ ಕಮಿಷನರ್ ಅಂದ್ರೆ IAS ಲೆವೆಲ್ ಆಫೀಸರ್ನ ಅರೆಸ್ಟ್ ಮಾಡಿದ್ವಿ. ಅವ್ನ ಅರೆಸ್ಟ್ ಏನಕ್ಕೆ ಆಗಿದ್ದು ಅಂದ್ರೆ, ಅವ್ರ ಮನೆಯಲ್ಲಿ 3 ಲಕ್ಷ ಕಾಸು ತಗೊಳ್ತಾ ಅರೆಸ್ಟ್ ಆದ್ರು. ಆ ಕಾಸು ತಂದ್ಕೊಟ್ಟವ್ರು ಯಾರು ಅಂದ್ರೆ, ಇವ್ರದ್ದು ಇಲ್ಲಿ ರಾಜಸ್ಥಾನದಲ್ಲಿ ಮೈನಿಂಗ್ ತುಂಬಾ ನಡೆಯೋದ್ರಿಂದ, ಇಲ್ಲಿ ಯಾರು ಶ್ರಮಿಕರು ಇರ್ತಾರೆ, ಮೈನ್ ವರ್ಕರ್ಸ್ ಇರ್ತಾರೆ, ಅವ್ರಿಗೊಂದು ಸಿಲಿಕೋಸಿಸ್ ಅಂತ ಒಂದು ರೋಗ ಬರುತ್ತೆ. ಅಂದ್ರೆ ಲಂಗ್ಸ್ ಅಲ್ಲಿ ಡಸ್ಟ್ ಕೂತ್ಕೊಂಡ್ಬಿಟ್ಟು ಸಿಲಿಕೋಸಿಸ್ ಆಗಿ ತುಂಬಾ ತೊಂದರೆ ಆಗುತ್ತೆ. ಸೊ ಈ ವಿಭಾಗಕ್ಕೆ ಅವ್ರಿಗೆ ಯಾರಿಗೆ ಸಿಲಿಕೋಸಿಸ್ ಆಗುತ್ತೋ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ 5 ಲಕ್ಷ ಕೊಡ್ಬೇಕು ಅಂತ ಈ ವಿಭಾಗದಲ್ಲಿ ಒಂದು ಪಾಲಿಸಿ ಇದೆ. ಇವ್ರ ಕೆಳಗಡೆ ಆಫೀಸರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅವ್ರಿಗೆ ಐಡೆಂಟಿಫೈ ಮಾಡೋದಕ್ಕೂ ಕಾಸು ತಗೊಳ್ತಾರೆ. ಅದಾದ್ಮೇಲೆ ಐಡೆಂಟಿಫೈ ಮಾಡಿದ್ಮೇಲೆ ಅವ್ರಿಗೆ 5 ಲಕ್ಷ ರಿಲೀಸ್ ಮಾಡ್ಬೇಕಂದ್ರೆ ಅದರಲ್ಲಿ ಒಂದು 50,000 1 ಲಕ್ಷ ಇಟ್ಕೊಂಡು ಅವ್ರು ರಿಲೀಸ್ ಮಾಡ್ತಾರೆ. ಆ ತರ ಹಣನ ಇವ್ರು ಸಬಾರ್ಡಿನೇಟ್ಸ್ ತಂದು ಇವ್ರು ಕೊಟ್ಟಿದ್ದು. ಸೊ ನಮಗೆ ಯಾರ ಶ್ರಮಿಕರು ಅವ್ರದ ಸಮಸ್ಯೆ ಅದನ್ನ ನೋಡಿ ನಮಗೆ ಜೋಶ್ ಬರುತ್ತೆ, ಅದನ್ನ ನೋಡಿ ನಮ್ಗೆ ಮೋಟಿವೇಶನ್ ಬರುತ್ತೆ. ಅವ್ರು ನೋಡಿದಾಗ ಈ ಆಫೀಸರ್ಸ್ ಪಡೋ ಕಷ್ಟ ನಮ್ಗೆ ಅನ್ಸುತ್ತೆ ಅಷ್ಟು ದೊಡ್ಡ ಕಷ್ಟ ಏನಲ್ಲ, ಇವ್ರು ಅನುಭವಿಸೋದು ಜಸ್ಟಿಫೈಬಲ್ ಅನ್ಸುತ್ತೆ. ಈಗ ಸಾರ್ವಜನಿಕ ಸೇವೆ ಮಾಡುವ ಅಧಿಕಾರಿಗಳು ಪ್ರಾಮಾಣಿಕರಾಗಿ ಪರಿವರ್ತನೆ ಆಗಲು ನೀವು ಹೇಳುವ ಹೃದಯದ ಮಾತೇನು ಸರ್? ಒಂದು ಏನಂದ್ರೆ, ನಮ್ಮ ಈ ಸರ್ವಿಸಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾ ದೊಡ್ಡ ಸರ್ವಿಸಸ್. ಅಂದ್ರೆ ಇದ್ರಲ್ಲಿ ಹೇಗೆ ಅಂದ್ರೆ, ಈ ಸರ್ವಿಸಸ್ ಹೇಗೆ ಅಂದ್ರೆ ಹೇಳ್ತಾರಲ್ಲ, ಸಮುದ್ರಕ್ಕೆ ಹೋದ್ರೆ ಒಳಗಡೆ ಹೋದ್ರನೆ ಮುತ್ತು ಎಲ್ಲ ಸಿಗೋದು, ಹೊರಗಡೆ ಆದ್ರೆ ಕಪ್ಪೆ ಚಿಪ್ ಸಿಗುತ್ತೆ ಅಂತ.
ಸೊ ಈ ಸರ್ವಿಸ್ ಅಲ್ಲಿ ಆಪರ್ಚುನಿಟಿ ತುಂಬಾ ದೊಡ್ಡದಿದೆ, ತುಂಬಾ ಜಾಸ್ತಿ ಆಪರ್ಚುನಿಟಿ ಇದೆ. ಒಂದು IAS IPS ಅಥವಾ KS ಅಥವಾ KSPS ಸರ್ವಿಸ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗ್ಲಿ, ತಹಸೀಲ್ದಾರ್ ಆಗ್ಲಿ, ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಜನಕ್ಕೆ ಸೇವೆ ಮಾಡೋಕೆ ಮತ್ತೆ ಸೆಲ್ಫ್ ಆಕ್ಚುಲೈಸೇಷನ್ಗೆ ನಾವು ಎಷ್ಟು ಒಂದು ನಿಸ್ವಾರ್ಥವಾಗಿ ನಾವು ಜನಕ್ಕೆ ಸಹಾಯ ಮಾಡುವ ಅನ್ನೋದಕ್ಕೆ ತುಂಬಾ ದೊಡ್ಡ ಅವಕಾಶ ಇದೆ. ವ್ಯಕ್ತಿತ್ವ ಬೆಳವಣಿಗೆಗೆ ತುಂಬಾ ಅವಕಾಶ ಇದೆ, ತುಂಬಾ ಚಾಲೆಂಜಸ್ ಇರುತ್ತೆ. ಆಮೇಲೆ ನಾವು ಒಬ್ರಿಗೆ ಸಹಾಯ ಮಾಡಿದಾಗ ಅದರಿಂದ ಬರೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್. ಅದು ನಾವು ಕಾಸು ತಗೊಳ್ಳೋದಕ್ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅದು. ಈಗ ನಾವು ಒಂದೊಂದು ಕೇಸ್ ನಾವು ಫಸ್ಟ್ ನಾ ಹೇಳಿದಾಗೆ ಮೊದಲು ನಾವು ಮೈನಿಂಗ್ ಸೆಕ್ರೆಟರಿ ನಾವು ಅರೆಸ್ಟ್ ಮಾಡಿದಾಗ ಆ ಮೈನಿಂಗ್ ಸೆಕ್ರೆಟರಿ ಒಂದು ಮೈನ್ಸ್ ಕ್ಲೋಸ್ ಮಾಡಿ ಅವರಿಂದ ಕಾಸು ಕೇಳ್ತಿದ್ರು. ಒಂದು ಮೈನ್ ಕ್ಲೋಸ್ ಆದ್ರೆ ಒಂದು 500 ಜನ ನಿರುದ್ಯೋಗಿಗಳಾಗ್ಬಿಡ್ತಿದ್ರು ಅಂತ. ಅವಾಗ ಒಂದು 20 ಮೈನ್ಸ್ ಕ್ಲೋಸ್ ಮಾಡಿದ್ರು, ಅದರಿಂದ ಅವ್ರು ಕಾಸು ಕೇಳ್ತಿದ್ರು. ಸೊ ನಾವ್ ಯಾವಾಗ ಇವ್ನ ಅರೆಸ್ಟ್ ಮಾಡಿದ್ವೋ ಆ ಮೈನ್ಸ್ ಅದ ನೆಕ್ಸ್ಟ್ ಡೇನೆ 20 ಮೈನ್ಸ್ ಅದಾಗದೇ ಸ್ಟಾರ್ಟ್ ಆಗುತ್ತೆ. ಸೊ 20 ಮೈನ್ಸ್ ಅಲ್ಲಿರೋ ಯಾರ್ಯಾರು ಮೈನ್ ವರ್ಕರ್ಸ್ ನಿರುದ್ಯೋಗಿಗಳಾಗಿದ್ರು ಅವ್ರಿಗೆಲ್ಲ ಮತ್ತೆ ಕೆಲಸ ಸಿಕ್ತು. ಸೊ ನಮಗೆ ವಿ ಶುಡ್ ಡ್ರಾ ಮೋಟಿವೇಶನ್ ಫ್ರಮ್ ಕಂಪೋನೆಂಟ್ಸ್, ಫ್ರಮ್ ಪೀಪಲ್. ಅವರಿಂದ ನಮ್ಗೆ ಮೋಟಿವೇಶನ್ ತಗೊಂಡ್ರೆ ನನಗೆ ಅನ್ಸುತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ನಮ್ಗೆ ಇನ್ನ ಎಕ್ಸ್ಟ್ರಾ ಏನು ನಮಗೆ ಎನರ್ಜಿ ಎಕ್ಸ್ಟ್ರಾ ಏನ್ ಬೇಕಾಗೋದಿಲ್ಲ. ಯಾರು ನಮ್ಮ ಪೊಲೀಸಲ್ಲಾಗ್ಲಿ ಕಂಪ್ಲೇನೆಂಟ್ ಏನ್ ಇಡ್ತಾರೆ ಅವರೇ ನಮಗೆ ಪ್ರೇರಣಾ ಸ್ತೋತ್ರಗಳು, ಅವರೇ ನಮಗೆ ಮೋಟಿವೇಶನ್ ಕೊಡೋದು, ಅವರೇ ನಮಗೆ ಶಕ್ತಿ ಕೂಡ ಕೊಡೋದು. ಸರ್, ರಾಜಸ್ಥಾನದಲ್ಲಿ ಕೋವಿಡ್ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಜನರು ಸಹಕಾರ ಕೊಡ್ತಾ ಇದ್ದಾರೆ? ಈಗ ಕಡಿಮೆ ಆಗಿದೆ. ಈಗ ದಿವಸಕ್ಕೆ 30-40 ಕೇಸ್ ಬರ್ತಾ ಇದೆ. ಆಮೇಲೆ ನನ್ಗನ್ಸಿದಂಗೆ ನಮ್ ಬೆಂಗಳೂರು ಕಂಪೇರ್ ಮಾಡಿದ್ರೆ ಇಲ್ಲಿ ಜನ ಡೆನ್ಸಿಟಿ ಕಡಿಮೆ ಇಲ್ಲಿ. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ರಾಜಸ್ಥಾನದ ಪಾಪ್ಯುಲೇಷನ್ ನಮ್ ಕರ್ನಾಟಕದಷ್ಟೇ ಇದೆ, ಬಟ್ ರಾಜಸ್ಥಾನ್ ಏರಿಯಾ ವೈಸ್ ಇಟ್ ಇಸ್ ಹೈಯೆಸ್ಟ್, ಇಟ್ ಇಸ್ ದ ಬಿಗ್ಗೆಸ್ಟ್, ಇಟ್ ಇಸ್ ದ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಸೊ ಆದ್ರೆ ಈಗ ಸಂಪೂರ್ಣ ಹತೋಟಿಯಲ್ಲಿದೆ. ಈಗ ಇವನ್ ಡೆತ್ಸ್ ಕೂಡ ಆಲ್ಮೋಸ್ಟ್ 1 ಅಥವಾ 0 ಆಗಿದೆ. ಆಮೇಲೆ ಒಂದು 500 ಜನ ಅಷ್ಟೇ ಕೇಸಸ್ ಇದೆ ಈಗ, ಅಂಡ್ ಹೊಸ ಕೇಸಸ್ ಒಂದು 20-25 ಬರ್ತಿದೆ ಅಷ್ಟೇ. MN ದಿನೇಶ್ ಅವರಿಗೆ ಮಾತೃನಾಡಿನಲ್ಲಿ ಸೇವೆ ಮಾಡಲು ಅವಕಾಶ ಸಿಕ್ಕಿದ್ರೆ ಬರುವ ಒಂದು ಸಾಧ್ಯತೆ ಇದೆಯಾ? ಈಗ ನಾನು ಇರೋ ಸೀನಿಯಾರಿಟಿಯಲ್ಲಿ ಅವಕಾಶ ಸಿಗೋದು ಕಷ್ಟ. ಇದಕ್ಕೆ ಅಂದ್ರೆ ಈಗ ನಾನು ADG ರ್ಯಾಂಕ್ ಆಗಿದ್ದೀನಿ. ಅಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರಿ ಕೆಲವು ಪಾಲಿಸೀಸ್ ಇದ್ದಾವೆ, ಈ ರ್ಯಾಂಕ್ ಅಲ್ಲಿ ಬರೋದು ಕಷ್ಟ ಅಂತ. ಹಿಂದೆ ನಾನು SP ಆಗಿದ್ದಾಗ 2004 ಅಲ್ಲಿ ಒಂದ್ಸರಿ ಪ್ರಯತ್ನ ಪಟ್ಟಿದ್ದೆ, ಬಟ್ ಅವಾಗ 9 ವರ್ಷ ಮ್ಯಾಂಡೇಟರಿ ಪೀರಿಯಡ್ ನಂದು ಆಗಿರ್ಲಿಲ್ಲ, ಅದಕ್ಕೆ ನಾನು ಅವಾಗ ಬರಕ್ ಆಗ್ಲಿಲ್ಲ. ಸೊ ಆಸೆ ಇದೆ, ಬಟ್ ನನಗೆ ಗೊತ್ತಿದೆ ಈಗ ಬರೋಕ್ ಆಗಲ್ಲ. ಸರ್, ನಿಮ್ಮ IPS ಏಳು ಬೀಳಿನ ಜೀವನದ ಯಶೋಗಾಥೆ ಅಕ್ಷರ ರೂಪದಲ್ಲಿ ಸಮಾಜ ಮುಂದೆ ತರ್ತೀರಾ? ಅಕ್ಷರ ರೂಪದಲ್ಲಿ ತರಬಹುದು, ಬಟ್ ಏನಂದ್ರೆ ಅದರಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಇನ್ನೂ ಎಲ್ಲ ಸುತ್ತಮುತ್ತಲೇ ಇದಾವೆ. ಎಷ್ಟೊಂದ್ಸರಿ ನಾವು ಒಂದು ಘಟನೆಗಳು ಇದರಿಂದ ತುಂಬಾ ದೂರ ಹೋದ್ಮೇಲೆ, ಸಮಯ ಆದ್ಮೇಲೆ ಬರೀಬಹುದು. ಈಗ ಬರೆಯೋದು ಕಷ್ಟ. ಮುಂದೆ ಯಾವಾಗ ರಿಟೈರ್ ಆದ್ಮೇಲೆ ಆ ಟೈಮಲ್ಲಿ ಚಾನ್ಸಸ್ ಇದೆ, ಬರೀಲೂಬಹುದು. ಸರ್, ತಾವು ಜೈಲುವಾಸ ಅನುಭವಿಸಿದಂತ ಸಂದರ್ಭದಲ್ಲಿ ನಿಮ್ಮ ಕೆಲವೊಂದು ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ಬೋದಾ? ಪ್ರಮುಖವಾಗಿ ಜೈಲರ್ ನಿಮ್ಮನ್ನ ಒಂದು ಸಾಮಾನ್ಯ ಕೈದಿಯಾಗಿ ಟ್ರೀಟ್ ಮಾಡ್ತಾ ಇದ್ರ ಅಥವಾ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ರ? ಒಂದು ಜೈಲಲ್ಲಿ ಹೇಗೆ ಅಂದ್ರೆ, ನಾವು ಜೈಲಿಗೆ ಹೋದಾಗ ಮೊದಲನೇ ಹೇಳಿದಾಗ ಎಷ್ಟೊಂದು ಸಮಸ್ಯೆ ಇರುತ್ತೆ. ಒಂದು ಫಿಸಿಕಲ್ ಡಿಸ್ಕಂಫರ್ಟ್ಸ್, ಇನ್ನೊಂದು ಅನ್ಸರ್ಟೆಂಟಿ, ಇನ್ನೊಂದು ಏನಂದ್ರೆ ನಾವು ಒಬ್ಬ ಹೊರಗಡೆ ಅಧಿಕಾರಿಯಾಗಿ ನಾವು ತುಂಬಾ ರೆಸ್ಪೆಕ್ಟ್ ಜನ ತೋರಿಸ್ತಿರ್ತಾರೆ. ಆಮೇಲೆ ನಮ್ದೇ ಒಂದು ಸೊಸೈಟಿಯ ಸ್ಥಾನಮಾನ ಇರುತ್ತೆ, ಆಮೇಲೆ ನಮ್ದೇ ಒಂದು ಈಗೋ ಇರುತ್ತೆ. ಸೊ ಎಷ್ಟೊಂದ್ಸರಿ ಏನಾಗುತ್ತೆ ಅಂದ್ರೆ ಜನ ಈಗೋ ಪ್ರಕಾರ ಬಿಹೇವ್ ಮಾಡದಿದ್ದಾಗ ನಮ್ಗೆ ನೋವಾಗುತ್ತೆ. ಬಟ್ ಜೈಲಲ್ಲಿ ಒಂದು ವಿಚಿತ್ರವಾದ ಸ್ಥಿತಿ ನಾನು ನೋಡಿದ್ದೇನು ಅಂದ್ರೆ, ಅಲ್ಲಿ ನಾವು ಯಾವಾಗ ನಾನೊಬ್ಬ ಆಫೀಸರ್ ತರ ಏನೋ ಬಿಹೇವ್ ಮಾಡಕ್ ಟ್ರೈ ಮಾಡಿದ್ರೆ, ಅಲ್ಲಿನ ಜೈಲ್ ಸ್ಟಾಫ್, ಜೈಲ್ ಅಧಿಕಾರಿಗಳು ನಾನೊಬ್ಬ ಕೈದಿ ಅನ್ನೋದನ್ನ ಮತ್ತೆ ಮತ್ತೆ ಪಾಯಿಂಟ್ ಮಾಡಿ ತೋರಿಸ್ತಿದ್ರು. ಅದೇ ನಾನು ಒಬ್ಬ ತುಂಬಾ ಒಳ್ಳೆ ಕೈದಿಯಾಗಿ ವ್ಯವಹಾರ ಮಾಡಿ ಅವರೆಲ್ಲ ರೂಲ್ಸ್ ಫಾಲೋ ಮಾಡಿದ್ರೆ ಅವ್ರು ನನ್ನ ಆಫೀಸರ್ ತರ ಟ್ರೀಟ್ ಮಾಡ್ತಿದ್ರು. ಸೊ ಬೇಸಿಕಲಿ ನಾನೇನ್ ಮಾಡಿದೆ ಅಂದ್ರೆ, ಅಲ್ಲಿ ಏನ್ ರೂಲ್ಸ್ ಇದೆಯೋ ಅದನ್ನ ರೂಲ್ಸ್ ಫಾಲೋ ಮಾಡ್ಕೊಂಡು ಅವ್ರದ್ದು ಯಾವತ್ತೂ ಅವ್ರಿಗೆ ನನ್ನಿಂದ ತೊಂದರೆ ಆಗದಿರೋ ತರ ನೋಡ್ಕೊಂಡೆ. ಅವ್ರು ನನ್ನ ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ಆಫೀಸರ್ ತರ ಟ್ರೀಟ್ ಮಾಡ್ಕೊಂಡ್ರು. ನಾನು ಅಲ್ಲಿ ಹೋಗಿದಾಗ ಫಸ್ಟ್ ರಿಯಲೈಸ್ ಮಾಡ್ಕೊಂಡಿದ್ದು ಏನಂದ್ರೆ, ಫಸ್ಟ್ ನಾವು ಜೈಲ್ ಅಂತ ಪರಿಸ್ಥಿತಿ ಮಾಡ್ಕೋಬೇಕು, ಎಕ್ಸೆಪ್ಟ್ ಈ ಒಂದು ಪರಿಸ್ಥಿತಿಯಲ್ಲಿ ನಾವ್ ಇದೀವಿ ಅಂತ. ಅದನ್ನ ನಾವು ಡಿನೈಯಲ್ ಮೋಡಲ್ ಇದ್ರೆ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ನಾವೀಗ ಫುಟ್ಬಾಲ್ ಆಡ್ಬೇಕಂದ್ರೆ ಫುಟ್ಬಾಲ್ ರೂಲ್ಸ್ ಇಂದಾನೇ ಆಡ್ಬೇಕಾಗಿ ಬರುತ್ತೆ. ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ರೂಲ್ಸ್. ಸೊ ಅದೇ ತರ ಪ್ರತಿಯೊಂದು ಸಿಚುವೇಶನ್ಗೆ ಅದರದೊಂದು ರೂಲ್ಸ್ ಇರುತ್ತೆ. ಈಗ ನಾನು ಜೈಲಲ್ಲಿ ಇದ್ದೀನಿ ಅಂದ್ರೆ ಜೈಲ್ದೇ ಒಂದು ರೂಲ್ಸ್ ಇರುತ್ತೆ, ಜೈಲ್ದೇ ಒಂದು ಪರಿಸ್ಥಿತಿದೇ ಒಂದು ಕೆಲವು ಬಿಹೇವಿಯರ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಆ ಬಿಹೇವಿಯರ್ ನಾವು ಮಾಡಿದಾಗ ತೊಂದರೆ ಆಗೋದಿಲ್ಲ. ನಾನು ಯಾವತ್ತು ಆಫೀಸರ್ ತರ ತೋರ್ಸಕ್ ಹೋಗ್ಲಿಲ್ಲ, ಬಟ್ ನನ್ನನ್ನು ಯಾವಾಗ್ಲೂ ಅವ್ರ ಆಫೀಸರ್ ತರ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸರ್, ತಾವು ಅಲ್ಲಿ ಜೈಲುವಾಸ ಅನುಭವಿಸಿದ ಸಂದರ್ಭದಲ್ಲಿ ಜೈಲಿನಲ್ಲಿ ಬೇರೆ ಬೇರೆ ಯಾರು ಕೈದಿಗಳಿದ್ರು ಸರ್?
ಆ ಜೈಲಲ್ಲಿ ಎಲ್ಲಾ ತರ ಕೈದಿಗಳು ಇದ್ರು. ನಾನು 5.5 ವರ್ಷ ನಾನು ಅಹಮದಾಬಾದ್ ಜೈಲಲ್ಲಿ ಇದ್ವಿ, ಸಾಬರ್ಮತಿ ಜೈಲಲ್ಲಿ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ನಮ್ ಕೇಸ್ ಟ್ರಯಲ್ ನ ಬಾಂಬೆಗೆ ಶಿಫ್ಟ್ ಮಾಡ್ತು. ಅವಾಗ ನಾವು 2012 ನವೆಂಬರ್ ಅಲ್ಲಿ ಬಾಂಬೆ ತಲೋಜಾ ಜೈಲಿಗೆ ಶಿಫ್ಟ್ ಆದ್ವಿ. ಆ ತಲೋಜಾ ಜೈಲಿಗೆ ಶಿಫ್ಟ್ ಆದಾಗ ಅವಾಗ ನಾವು ಅಲ್ಲಿ ಬಾಂಬೆ, ನನಗೂ ಹೊಸ ಜಾಗ ಇತ್ತು. ನನಗೆ ಬಾಂಬೆ ಬಗ್ಗೆ ಕ್ಯೂರಿಯಾಸಿಟಿ ಇತ್ತು. ಇವೊಂದು ನಾನು ಬಾಂಬೆ ಜೈಲಲ್ಲಿ ಇದ್ರು ಕೂಡ ನನ್ ಕ್ಯೂರಿಯಾಸಿಟಿಯಿಂದ ಎಷ್ಟೊಂದು ಬಾಂಬೆ ಬಗ್ಗೆ ಬುಕ್ಸ್ ಎಲ್ಲ ಓದ್ಕೊಂಡು ಹೋಗಿದ್ದೆ ನಾನು. ಮ್ಯಾಕ್ಸಿಮಮ್ ಸಿಟಿ ಅಂತ ಒಂದು ಬುಕ್ ಇದೆ, ಆಮೇಲೆ ಸೀಕ್ರೆಟ್ ಗೇಮ್ಸ್ ಅಂತ ಒಂದು ಬುಕ್ ಇದೆ, ಶಾಂತರಾಮ್ ಅಂತ ಒಂದು ಬುಕ್ ಇದೆ, ಡೋಂಗ್ರಿ ಟು ದುಬೈ ಅಂತ ಒಂದು ಬುಕ್ ಇದೆ. ಇವೆಲ್ಲ ಬಾಂಬೆ ಬಗ್ಗೆ ಇರೋ ಬುಕ್ಸ್. ಸೊ ಅವ್ರು ಓದ್ಕೊಂಡು ಹೋದಾಗ ಸ್ವಲ್ಪ ಬಾಂಬೆ ಅಂಡರ್ ವರ್ಲ್ಡ್, ಬಾಂಬೆ ಕ್ರೈಮ್ ವರ್ಲ್ಡ್ ಅದ್ರ ಬಗ್ಗೆ ಎಲ್ಲ ಒಂದ್ ಸ್ವಲ್ಪ ನನಗೆ ಐಡಿಯಾ ಬಂದಿತ್ತು. ಸೊ ನಾವ್ ಅಲ್ಲಿ ಒಳಗಡೆ ಹೋದಾಗ ಅಲ್ಲಿ ಬಾಂಬೆದು ಅಂಡರ್ ವರ್ಲ್ಡ್ ಎಲ್ಲ ಮೇಜರ್ ಪ್ಲೇಯರ್ಸ್ ಆ ಜೈಲಲ್ಲಿ ಇದ್ರು. ಅವರೆಲ್ಲ ಐ ಕ್ಯಾನ್ ಸೇ ದಟ್ ಅವರೆಲ್ಲ ಈಗ ನಮ್ಗೆ ಕ್ಲಾಸ್ಮೇಟ್ಸ್, ಬ್ಯಾಚ್ ಮೇಟ್ಸ್, ಕೋರ್ಸ್ ಮೇಟ್ಸ್ ಅಂತ ಇರ್ತಾರಲ್ಲ, ಆ ತರ ಇವರೆಲ್ಲ ಜೈಲ್ ಮೇಟ್ಸ್. ಅದರಲ್ಲಿ ಅಬು ಸಲೀಂ ಇದ್ದ, ಆಮೇಲೆ ಅರುಣ್ ಗೌಲಿ ಇದ್ದ, ಆಮೇಲೆ ಇವ್ರು DK ರಾವ್ ಅಂತ ಕನ್ನಡದವರೇ ಅವರು. ಇದು ಛೋಟಾ ರಾಜನ್ ಗ್ಯಾಂಗ್ ಮೈನ್ ಗ್ಯಾಂಗ್ ನಡೆಸ್ತಾ ಇದ್ದವ್ರು ಅವರಿದ್ರು. ಆಮೇಲೆ ಅದ್ರ ಜೊತೆಗೆ ಇಂಡಿಯನ್ ಮುಜಾಹಿದೀನ್ ಎಷ್ಟೊಂದ್ ಜನ ಅಕ್ಯೂಸ್ಡ್ ಇದ್ರು. ಆಮೇಲೆ ಮಾಲೆಗಾಂವ್ ಬ್ಲಾಸ್ಟ್ ನೀವು ಕೇಳಿರ್ಬೋದು, ಕರ್ನಲ್ ಪುರೋಹಿತ್ ಅವರೆಲ್ಲ ಇದ್ರು. ಸೊ ನಕ್ಸಲೈಟ್ ಕೆಲವರು ಇದ್ರು. ಅಲ್ಲಿ ಎಲ್ಲಾ ತರದ ಕ್ರಿಮಿನಲ್, ಎಲ್ಲಾ ತರದ ಅಕ್ಯೂಸ್ಡ್, ಗ್ಯಾಂಗ್ಸ್ಟರ್ಸ್ ಎಲ್ಲರೂ ಇದ್ರು. ಅಲ್ಲಿ ಎಷ್ಟೊಂದು ತುಂಬಾ ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಾ ಇತ್ತು ಅಲ್ಲಿ ಒಂದು ಕೇಸಲ್ಲಿ ನಾವು ನಮ್ಮ ಒಬ್ಬ ಈ DK ರಾವ್ದು ಒಬ್ಬ ಸಹಪಾಠಿ ಇದ್ದ, ಅದ್ರ ಜೊತೆಗೆ ಅವನು ಕೋ ಅಕ್ಯೂಸ್ಡ್. ಅವನು ತುಂಬಾ ಚೆನ್ನಾಗಿ ಜಿಮ್ ಎಲ್ಲ ಮಾಡ್ತಿದ್ದ. ಅವ್ನು ಬಂದು ನಮ್ಗೆಲ್ಲ ಎಷ್ಟೊಂದ್ಸರಿ ಜಿಮ್ ಹೇಗ್ ಮಾಡಿದ್ರೆ ಇದು ಸರ್, ಪುಷಪ್ ಹೇಗ್ ಮಾಡೋದು, ಪುಲ್ಅಪ್ ಹೇಗ್ ಮಾಡೋದೆಲ್ಲ ಹೇಳ್ಕೊಡ್ತಿದ್ದ. ಸೊ ಅವ್ನು ಒಂದ್ ದಿವಸ ಬಂದು ನನ್ನ ಕೇಳ್ದೆ, ಸರ್ ನೀವು IPS ಹೇಗಾದ್ರಿ ಅಂತ. ನಾನು ಹೇಳ್ದೇನೆ, ಈ ತರ ಎಲ್ಲ ಓದಿ ಪಾಸ್ ಆದೆ ನಾನು ಅಂತ. UPSC ಎಕ್ಸಾಮ್ ಇರುತ್ತೆ, ಆಮೇಲೆ UPSC ಎಕ್ಸಾಮ್ ಜೊತೆ ಈ ತರ ಎಕ್ಸಾಮ್ ಓದ್ಬೇಕಾಗತ್ತೆ, ಇದನ್ನೆಲ್ಲ ಈ ತರ ಎಕ್ಸಾಮ್ ಬರ್ತಾರೆ ಪಾಸ್ ಆಗ್ತೀವಿ ಅಂತ. ಆಮೇಲೆ ಮತ್ತೆ ಕೇಳ್ದ ಅವನು, ಸರ್ पैसा तो चलता होगा वहाँ. ನಾನು ಹೇಳ್ದೆ, पैसा गीसा नहीं चलता है वहाँ. सर हमारे बॉम्बे हमारे सारे काम तो पैसे से हो जाते हैं, ऐसे कैसे हो सकता है यूपी में पैसा नहीं चलेगा. ನಾನು ಹೇಳ್ದೆ, अरे नहीं भैया, UPSC में पैसा नहीं चलता है, वो गांव के लड़के भी पास होते ಅಂತ ಹೇಳ್ದೆ ನಾನು. ಆಮೇಲೆ ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ನಾನ್ ಕೇಳ್ದೆ, ನೀನ್ ಯಾಕೆ ಇಷ್ಟು ನೀನೇನ್ ಓದಿದ್ದೆ ಅಂತ ಕೇಳಿದೆ. ಸರ್ मैं तो 10वीं फेल हूं, तो तुम्हारा तो नहीं बनेगा IPS ಅಂತ. ಅವ್ನು ಹೇಳ್ತಾನೆ, ಏನಂದ್ರೆ ಸರ್ ಮೇರೆಲಿಯಲ್ಲಿ ನನ್ನ ಮಗ ಇದ್ದಾನೆ, ನನ್ನ ಮಗನ ಏನ್ ಓದ್ತಾ ಇದ್ದಾನೆ ಮಗ ಅಂತ ಕೇಳಿದೆ. ಸರ್ ಮಗ ನರ್ಸರಿಲಿ ಇದ್ದಾನೆ ಅಂತ ಹೇಳ್ದ. ಸೊ ಹೇಗೆ ಅಂದ್ರೆ, ನಾವು ಅಲ್ಲಿ ಯಾರೇ ಒಬ್ಬ ಕ್ರಿಮಿನಲ್ ಜೈಲ್ ಹೋದ್ರು ಕೂಡ ಅವರ ಮಕ್ಕಳ ಬಗ್ಗೆ ಒಳ್ಳೆ ಭವಿಷ್ಯನ ಕಲ್ಪಿಸ್ಬೇಕು ಅನ್ನೋ ಅವ್ರಿಗೆ ಒಂದು ಏನಂತಾರೆ, ಒಂದು ಮನೋಸ್ಥಿತಿ ಇರ್ತದೆ ಅವ್ರಿಗೆ. ಸೊ ಈ ತರ ಇಂಟ್ರಾಕ್ಷನ್ಸ್, ಲೈವ್ಲಿ ಇಂಟ್ರೆಸ್ಟಿಂಗ್ ಇಂಟ್ರಾಕ್ಷನ್ಸ್ ಅನುಭವಗಳು ಜೈಲಲ್ಲಿ ಆಗಿದೆ. ಅವ್ರು ಯಾಕೆ ಕ್ರೈಮ್ ಮಾಡ್ತಾರೆ, ಆಮೇಲೆ ಕ್ರೈಮ್ ಮಾಡಿದ್ಮೇಲೆ ಹೇಗಾಗ್ತಾರೆ, ಮತ್ತೆ ಒಬ್ಬ ಕ್ರಿಮಿನಲ್ಗೆ ಏನ್ ಸ್ಟ್ರೆಂತ್ ಇರುತ್ತೆ, ಒಬ್ಬ ಕ್ರಿಮಿನಲ್ ಇಷ್ಟು ಸ್ಟ್ರಾಂಗ್ ಯಾಕೆ, ವೈ ಡಸ್ ಇ ಫೀಲ್ ಈ ಸೋ ಸ್ಟ್ರಾಂಗ್ ಅನ್ನೋ ಕೆಲವು ಏನು ನನ್ಗೆ ಅರ್ಥ ಆಯ್ತು. ಅದನ್ನ ನಾವು ಅನಂತಪಾಲ್ ಎನ್ಕೌಂಟರ್ ಕೂಡ ಯೂಸ್ ಮಾಡಿದ್ವಿ. ಅನಂತಪಾಲ್ ಗ್ಯಾಂಗ್ ನಾವು ಇದು ಮಾಡಿದಾಗ ಏನ್ ಮಾಡಿದ್ರೆ, ಒಬ್ಬ ಕ್ರಿಮಿನಲ್ಗೆ ಏನ್ ಸ್ಟ್ರೆಂತ್ ಇರುತ್ತೆ. ಫಸ್ಟ್ ಸ್ಟ್ರೆಂತ್ ಏನಂದ್ರೆ, ಅವನಿಗೆ ಅವನು ಜನ, ನನ್ನ ಹತ್ರ 100 ಜನ ಇದಾರೆ, 120 ಜನ ಇದಾರೆ ಅನ್ನೋ, ದಟ್ ಈಸ್ ಇಸ್ ಬಿಗ್ಗೆಸ್ಟ್ ಸ್ಟ್ರೆಂತ್, ಮ್ಯಾನ್ ಪವರ್. ಸೆಕೆಂಡ್ ಸ್ಟ್ರೆಂತ್ ಅವನು ಹಣ, ನನ್ನ ಹತ್ರ ಎಷ್ಟು ಕಾಸಿದೆ, ನಾನು ಏನಾದ್ರೂ ವಿಟ್ನೆಸ್ ವಿನೋರ್ ಮಾಡ್ಕೊಂಡ್ಬಿಡ್ತೀನಿ, ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ ಅಂತ. ಮೂರನೇದು, ಯಾವುದೇ ಕೇಸಲ್ಲಿ ಕೂಡ ನನ್ನ ಮೇಲೆ ಕನ್ವಿಕ್ಷನ್ ಆಗೋದಿಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ. ಆ ಒಂದು ಕಾನ್ಫಿಡೆನ್ಸ್ ಇಂದ ಏನಾಗುತ್ತೆ, ಯಾರು ವಿಟ್ನೆಸ್ ನಮ್ಮ ಅಗೇನ್ಸ್ಟ್ ಆಗಿ ಏನು ಸ್ಟೇಟ್ಮೆಂಟ್ ಕೊಡೋದಿಲ್ಲ ಅಂತ, ಆ ಒಂದು ಕಾನ್ಫಿಡೆನ್ಸ್. ಅದ್ರ ಜೊತೆಗೆ ನಾವು ಏನಾದ್ರೂ ಮ್ಯಾನೇಜ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ. ಈ ಕಾನ್ಫಿಡೆನ್ಸ್ ನಾವು ಶೇಕ್ ಮಾಡಿದ್ರೆ, ಅವಾಗ ಇಡೀ ಒಬ್ಬ ಕ್ರಿಮಿನಲ್ ಎಲ್ಲ, ಗ್ಯಾಂಗ್ಸ್ಟರ್ ಎಲ್ಲ, ಅವ್ರ ಇಡೀ ಗ್ಯಾಂಗ್ ಕೂಡ ಶೇಕ್ ಆಗೋಗುತ್ತೆ. ಸೊ ಈ ತರ ಎಲ್ಲ ಈ ಅನಿಸಿಕೆಗಳನ್ನ, ಈ ಅನುಭವಗಳನ್ನ ನಾವು ಅನಂತಪಾಲ್ ಎನ್ಕೌಂಟರ್ ಯೂಸ್ ಮಾಡಿ ಇಡೀ ಗ್ಯಾಂಗ್ ನ ನಾವು ನಾಶ ಮಾಡೋಕ್ ಸಾಧ್ಯವಾಯ್ತು. ಸರ್, ಈ ಜೈಲಿನ ಶೆಲ್ ನಲ್ಲಿ ಏನಾದ್ರೂ ಎಕ್ಸರ್ಸೈಸ್ ಮಾಡ್ತಾ ಇದ್ರ ಸರ್? ಜೈಲಲ್ಲಿ ಏನಂದ್ರೆ, ಅಲ್ಲಿ ಜೈಲ ಒಳಗಡೆ ನಾವು ಫಸ್ಟ್ ಅಹಮದಾಬಾದ್ ಅಲ್ಲಿ ಇದ್ದಾಗ ಏನಂದ್ರೆ, ನಮಗೆ ಅಲ್ಲಿ ಒಂದ್ ಸ್ವಲ್ಪ ಓಡಾಡಕ್ ಸ್ವಲ್ಪ ಜಾಗ ಇತ್ತು. ಒಂದ್ 100 ಮೀಟರ್ಸ್ ಪೆರಿಮೀಟರ್ ಅಲ್ಲಿ ವಾಕಿಂಗ್ ಮಾಡ್ಬೋದಾಗಿತ್ತು ನಾವು. ಆಮೇಲೆ ಅಲ್ಲೇ ನಾವು ಸ್ವಲ್ಪ ಬ್ಯಾಡ್ಮಿಂಟನ್ ಆಡೋ ಕೂಡ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಅಲ್ಲಿ. ಬಟ್ ಅಲ್ಲಿಂದ ನಾವು ತಲೋಜಾ ಜೈಲ್ ಹೋದಾಗ ಅಲ್ಲಿ ಏನೂ ಇರ್ಲಿಲ್ಲ. ಅಲ್ಲಿ ಆಕ್ಚುಲಿ ಅಂಡಾ ಸೆಲ್ ಅಂತಾರೆ ಅದನ್ನ, ಇಟ್ ಇಸ್ ಹೈ ಸೆಕ್ಯೂರಿಟಿ ಸೆಲ್. ನಾನು ಹೇಳ್ದಂಗೆ ಅಲ್ಲಿದ್ದವರೆಲ್ಲ ಈ ಗ್ಯಾಂಗ್ಸ್ಟರ್ಸ್, ನಕ್ಸಲೈಟ್ಸ್, ಇಂಡಿಯನ್ ಮುಜಾಹಿದೀನ್, ಮಾಲೆಗಾಂವ್ ಬ್ಲಾಸ್ಟ್ ಇಂಥವ್ರು ನಾವೆಲ್ಲ ಇದ್ದಿದ್ವಿ. ವಿರ್ ಆಲ್ ಹೈ ಸೆಕ್ಯೂರಿಟಿ ಅಂದ್ರೆ ಹೈ ಥ್ರೆಟ್ ಇರೋ ನಾವು ಅಕ್ಯೂಸ್ಡ್ ಇದ್ವಿ ಅಲ್ಲಿ. ಅಲ್ಲಿ ಬರೀ ಸೆಲ್ ಮಾತ್ರ ಇತ್ತು ಅಷ್ಟೇ, ಅಲ್ಲಿ ವಾಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಸೊ ಅಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ, ಒಂದ್ ದಿವಸ 200, 300, 400 ಪುಷಪ್ ಮಾಡೋದು. ಒಂದ್ ದಿವಸ ಪುಷಪ್ ಕಪಲ್ಡ್ ವಿತ್ ಯೋಗ ಅಂಡ್ ಪ್ರಾಣಾಯಾಮ ಮಾಡೋದು.
ಅದ್ರ ನೆಕ್ಸ್ಟ್ ಡೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಜೈಲ್ ಸೆಲ್ ಅಲ್ಲಿ ಮೂರ್ ಕಡೆ ಇದಿರುತ್ತೆ, ವಾಲ್ ಇರುತ್ತೆ, ಒಂದ್ ಕಡೆ ಇದು ಜೈಲ್ ಕಂಬಿಗಳಿರ್ತದೆ. ಅಲ್ಲಿ ನಮ್ಮ ಕಂಬಿ ಒಂದು 20 ಅಡಿ ಹೈಟ್ ಇತ್ತು. ಸೊ ಆ ಕಂಬಿನ ನಾನು ಪ್ರತಿ ದಿವಸ ಒಂದು 50-60 ಸರಿ ಹತ್ತೋದು ಇಳಿಯೋದು ಮಾಡ್ತಿದ್ದೆ ಅದು. ಸೊ ಆಲ್ಟರ್ನೇಟ್ ಡೇಸ್, ಒಂದ್ ದಿವಸ ಪುಷಪ್, ಒಂದ್ ದಿವಸ ಕಂಬಿ ಹತ್ತೋದು. ಸೊ ದಟ್ ವಾಸ್ ದ ಬೆಸ್ಟ್ ವರ್ಕೌಟ್. ಹೇಗೆಂದ್ರೆ ಇರೋ ಪರಿಸ್ಥಿತಿಯಲ್ಲೇ ನಾವು ಅದನ್ನ ಇದು ಮಾಡ್ಕೋಬೇಕು, ನಾವು ಹುಡ್ಕೋಬೇಕು ಏನಾರ ಅವಕಾಶಗಳನ್ನ ಎಕ್ಸರ್ಸೈಸ್ ಮಾಡೋದಕ್ಕೆ. ಅಂದ್ರೆ ಯೋಗ ಎಕ್ಸರ್ಸೈಸ್ ಎಲ್ಲ ಈಗಲೂ ಮುಂದುವರಿಸಿದ್ದೀರಾ ಸರ್ ತಾವು? ಈಗ್ಲೂ ಮುಂದುವರಿಸ್ತೀನಿ. ಈಗ್ಲೂ ನಾನು ರೆಗ್ಯುಲರ್ ಆಗಿ ಜಿಮ್ ಮಾಡ್ತೀನಿ, ಆಮೇಲೆ ಸ್ವಿಮ್ಮಿಂಗ್ ಮಾಡ್ತೀನಿ, ಟೆನ್ನಿಸ್ ಆಡ್ತೀನಿ, ಯೋಗ ಪ್ರಾಣಾಯಾಮ ಮಾಡ್ತೀನಿ. ಅಲ್ಲಿ ಇನ್ಫ್ಯಾಕ್ಟ್ ನನ್ ಜೈಲ್ ಒಳಗಡೆ ಹೋದಾಗ ನಾನು ಏನ್ ಹೇಳ್ತಿತ್ತೋ ಹೊರಗಡೆ ಬಂದಾಗ ತುಂಬಾ ಬೆಟರ್ ಆಗುತ್ತೆ ಅದಕ್ಕಿಂತ. ನಂದು ಹಳೆ ಫೋಟೋ ಕಂಪೇರ್ ಮಾಡಿದ್ರೆ ನೀವೇ ನೋಡ್ಬೋದು. ಸೊ ಇನ್ಫ್ಯಾಕ್ಟ್ ಜೈಲ್ ಅಟ್ಲೀಸ್ಟ್ ಇನ್ ಒನ್ ವೇ ಇಟ್ ಇಂಪ್ರೂವ್ ಮೈ ಹೆಲ್ತ್ ಅಂಡ್ ಫಿಟ್ನೆಸ್. ಆಮೇಲೆ ಫಿಟ್ನೆಸ್ ಕಾನ್ಶಿಯಸ್ನೆಸ್ ಬಂದ್ಬಿಡ್ತು. ಫಿಟ್ನೆಸ್ ಕಾನ್ಶಿಯಸ್ ಏನಂತಾರೆ, ಆ ಜೈಲ್ ಒಳಗಡೆ ಕೂಡ ಅಲ್ಟಿಮೇಟ್ಲಿ ನಾವು ಒಂದು ಬುಕ್ ಓದ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಈಗ ಲಿಯೋ ಟಾಲ್ಸ್ಟಾಯ್ ಬುಕ್ ಓದ್ತಾ ಇದ್ದೀನಿ. ನಾನು ಬುಕ್ ಓದ್ತಾ ಇದ್ರೆ ನಾನು ಜೈಲಲ್ಲಿ ಓದ್ಲಿ ಅಥವಾ ಒಂದು 5 ಸ್ಟಾರ್ ಮೆರಿಟ್ ಹೋಟೆಲ್ ಅಲ್ಲಿ ಓದ್ಲಿ, ಅದರ ಅನುಭವ ಒಂದೇನೆ. ಯಾಕಂದ್ರೆ ಬುಕ್ ಓದ್ಬೇಕಾದ್ರೆ ನಾವು ಆ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಈಗ ಲಿಯೋ ಟಾಲ್ಸ್ಟಾಯ್ ವಾರ್ ಅಂಡ್ ಪೀಸ್ ಓದ್ತಾ ಇದ್ರೆ ನಾನು 20th 19th ಸೆಂಚುರಿ ರಷ್ಯನ್ ಸೊಸೈಟಿಯಲ್ಲಿ ಟಾಲ್ಸ್ಟಾಯ್ ಕ್ಯಾರೆಕ್ಟರ್ ಜೊತೆ ಇರ್ತೀವಿ ನಾವು. ಸೊ ಅದಕ್ಕೆ ನಾವು ಒಂದು ಬುಕ್ ಓದೋದಾಗ್ಲಿ ಅಥವಾ ಎಕ್ಸರ್ಸೈಸ್ ಮಾಡೋದಾಗ್ಲಿ ಆ ತರ ಎಲ್ಲ ಮಾಡ್ತಿದ್ದಾಗ ಏನಾಗುತ್ತೆ, ದಟ್ ಇಸ್ ಹೌ ಎಸ್ಕೇಪ್ ಜೈಲ್. ಈಗ ಒಂದು 24 ಗಂಟೆಯಲ್ಲಿ 10 ಗಂಟೆ ಬುಕ್ ಓದ್ದೆ ನಾನು, 2 ಗಂಟೆ ಎಕ್ಸರ್ಸೈಸ್ ಮಾಡಿದೆ, ಆಮೇಲೆ 8 ಗಂಟೆ ಮಲಗಿದೆ ಅಂದ್ರೆ ಸೊ 24 ಗಂಟೆಯಲ್ಲಿ 20 ಗಂಟೆ ನಾನು ಎಸ್ಕೇಪೇ ಮಾಡ್ದಂಗಾಯ್ತು. ಇನ್ 4 ಗಂಟೆಯಲ್ಲಿ ನಾನು ಬೇರೆ ಏನು ಅವ್ರ ಹರಟೆ ಹೊಡೆಯೋದು, ಮಾತಾಡೋದು, ಅವ್ರು ನೋಡೋದು, ಇವ್ರು ನೋಡೋದ್ರೆ 4 ಗಂಟೆ ಎಸ್ಕೇಪ್ ಆಯ್ತು. ಆ ತರ ಒಂದು ದಿವಸದಲ್ಲಿ ನಾನು ಈ ತರ ಪಾಸಿಟಿವ್ ಆಗಿ ಇನ್ವಾಲ್ವ್ ಆಗಿ ನಾನು ಜೈಲ್ ಒಳಗೆ ಇದ್ದೆ ಅಂದ್ರೆ ಐ ಹ್ಯಾವ್ ಎಸ್ಕೇಪ್ ಜೈಲ್. ಆಕ್ಚುಲಿ ಐ ಹ್ಯಾವ್ ನಾಟ್ ಸಫರ್ಡ್ ಜೈಲ್. ಸಾಮಾನ್ಯವಾಗಿ ಈಗ ಜೈಲು ಶಿಕ್ಷೆ ಅನುಭವಿಸಿದ ನಂತರ ಬಹಳಷ್ಟು ಜನರು ಉತ್ಸವನ ಕಳೆದುಕೊಂಡು ಬಿಡ್ತಾರೆ. ನೀವು ಜೈಲಿಂದ ಹೊರಗೆ ಬಂದ ಕೂಡಲೇ ಮತ್ತೊಂದು ಎನ್ಕೌಂಟರ್ ಮಾಡ್ತೀರಿ. ಇದು ಹೇಗೆ ಸಾಧ್ಯವಾಯ್ತು ಸರ್? ಇದು ಹೇಗೆ ಅಂದ್ರೆ ಆಕ್ಚುಲಿ ನಾನು ಫಸ್ಟ್ ಜೈಲಿಂದ ಬಂದ ತಕ್ಷಣ ನನಗೆ ಫಸ್ಟ್ ಪೋಸ್ಟಿಂಗ್ ನಂದು ರಾಜಸ್ಥಾನ್ ಸ್ಮಾಲ್ ಇಂಡಸ್ಟ್ರೀಸ್ ಕಾರ್ಪೊರೇಷನ್ ಅಂತ ಒಂದಿದೆ, ಅಲ್ಲಿ MD ಆಗಿ ಮಾಡಿದ್ರು. MD ಆಗಿ ಮಾಡಿ ಆಮೇಲೆ ಆಗಿನ ಸರ್ಕಾರ ನನಗೆ ಪ್ರಮೋಷನ್ ಕೊಟ್ಟು IG ಮಾಡಿ ನಾನು ಆಂಟಿ ಕರಪ್ಷನ್ ಬ್ಯೂರೋಗೆ ಹಾಕಿದ್ರು. ನಾನು ಹೇಳಿದಾಗ ಆಂಟಿ ಕರಪ್ಷನ್ ಬ್ಯೂರೋಸ್ ಅಲ್ಲಿ ತುಂಬಾ ಕೇಸಸ್ ಮಾಡಿದ್ವಿ. ಅದೇ ಟೈಮಲ್ಲಿ ಈ ಅನಂತ್ ಪಾಲ್ ಅಂತ ದೊಡ್ಡ ಗ್ಯಾಂಗ್ಸ್ಟರ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದ. ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟು ಪೊಲೀಸ್ನ ಮೇಲೆ ಫೈರ್ ಮಾಡಿ ಎಸ್ಕೇಪ್ ಆಗ್ಬಿಟ್ಟಿದ್ದ. ಆ ಟೈಮಲ್ಲಿ ಅನಂತ್ ಪಾಲ್ ತುಂಬಾ ದೊಡ್ಡ ಸುದ್ದಿ ಮಾಡ್ಬಿಟ್ಟಿದ್ದ. ನಾವು ಈ ಕಂಪೇರ್ ಮಾಡಕ್ಕಾಗಲ್ಲ ಕ್ರಿಮಿನಲ್ಸ್ ನ, ಬಟ್ ನಾವ್ ಹೇಳ್ಬೋದು ಈಗ ಯಾವ ತರ ವೀರಪ್ಪನ ನಮ್ಮ ಕರ್ನಾಟಕದಲ್ಲಿ ಸುದ್ದಿ ಮಾಡಿದ್ನೋ ಆ ಟೈಮಲ್ಲಿ ಅನಂತ್ ಪಾಲ್ ಕೂಡ ಇಲ್ಲಿ ತುಂಬಾ ಸುದ್ದಿ ಮಾಡ್ಬಿಟ್ಟಿದ್ದ. 1-2-3 ಜನ ಪೊಲೀಸರು ಕೂಡ ಸತ್ತಿದ್ರು. ಆಮೇಲೆ ಪೊಲೀಸ್ AK-47 ತಗೊಂಡು ಓಡೋಗಿದ್ದ. ಪ್ರತಿ ದಿವಸ ಇದ್ರಲ್ಲಿ ಯಾವ್ದ್ರಲ್ಲಿ ನ್ಯೂಸ್ ಪೇಪರ್ಸ್ ಅಲ್ಲಿ ಅಥವಾ ಪ್ರತಿ ದಿವಸ ಇವನ್ CM ಅಥವಾ ಹೋಮ್ ಮಿನಿಸ್ಟರ್ ಎಲ್ಲಾರು ಹೋಗ್ಲಿ ಹೊರಗಡೆ ಅವನ ಪ್ರೆಸ್ ಅವ್ರು ಕೇಳೋರು, ಸರ್ ಈ ತರ ಓಡೋಗಿದೆ, ನೀವು ಹಿಡಿತಾ ಇಲ್ಲ ಅಂತೆಲ್ಲ. ಆ ಟೈಮಲ್ಲಿ ನನ್ನನ್ನ ಇವರು ACB ಇಂದ ತೆಗೆದು SOG ಆಗಿದ್ರು. SOG ಸ್ಪೆಷಲ್ ಆಪರೇಷನ್ ಗ್ರೂಪ್ ಅಂತ. ಸ್ಪೆಷಲ್ ಆಪರೇಷನ್ ಗ್ರೂಪ್ ಅಂದ್ರೆ ಈಗ ನಮ್ಮ ಬೆಂಗಳೂರಲ್ಲಿ CCB ಇದೆ ಅಂದ್ರೆ ಇಡೀ ಬೆಂಗಳೂರು ಸಿಟಿಗೆ ಸಿಟಿ ಕ್ರೈಮ್ ಬ್ರಾಂಚ್ ಸ್ಪೆಷಲೈಸ್ ಕೇಸಸ್ ಮಾಡ್ತಾರೆ. ಆ ತರ ಇಡೀ ಸ್ಟೇಟ್ ಗೆ ನಮ್ಮ SOG ಸ್ಪೆಷಲ್ ಆಪರೇಷನ್ ಗ್ರೂಪ್. ಈಗ ಯಾವ್ದು ಬೆಂಗಳೂರು ಸಿಟಿಗೆ ಏನ್ CCB ಇದೆಯೋ ಆ ತರ ಇಡೀ ರಾಜಸ್ಥಾನಕ್ಕೆ SOG ಅದೇ ತರ ಕೆಲಸ ಮಾಡ್ತದೆ. ಸೊ ಆ SOGಗೆ ಟಾಸ್ಕ್ ಕೊಟ್ಟಿದ್ರು. ಅನಂತ್ ಪಾಲ್ ಏನ್ ಓಡೋಗಿದ್ದ ಆ ಕೇಸ್ ನ ಶಿಫ್ಟ್ ಮಾಡಿ SOG ಕೊಟ್ಟು ಟಾಸ್ಕ್ ಕೊಟ್ಟಿದ್ರು. ನನ್ನಾಗ ಅವಾಗೇನೋ 2 ಆಪ್ಷನ್ ಇತ್ತು. ಒಂದು, ನಾನು ಹೋಗ್ಬಿಟ್ಟು CM ಹತ್ರ ರಿಕ್ವೆಸ್ಟ್ ಮಾಡ್ಕೋಬಹುದಿತ್ತು, ಏನಂತ ಅಂದ್ರೆ ನಾನೇ ಈ ತರ ಒಂದು 7 ವರ್ಷ ಎನ್ಕೌಂಟರ್ ಕೇಸಲ್ಲಿ ನಾನು ಜೈಲ್ಗೆ ಹೋಗಿದ್ದೀನಿ, ಆಮೇಲೆ ಅದ್ರ ಜೊತೆಗೆ ನಾನೇ ಇಷ್ಟೆಲ್ಲ ಅನುಭವಿಸಿದ್ದೀನಿ, ಮತ್ತೆ ಅನಂತ್ ಪಾಲ್ ಹಿಡಿಯೋಕ್ ಹೋದ್ರೆ ಮತ್ತೆ ಎನ್ಕೌಂಟರ್ ಆಗುತ್ತೆ. ಯಾಕಂದ್ರೆ ಯಾವಾಗ ಪೊಲೀಸ್ ಅನಂತ್ ಪಾಲ್ ಹಿಡಿಯೋಕ್ ಹೋಗ್ತಿತ್ತು ಅವಾಗ ಅವ್ನು ಫೈರ್ ಮಾಡ್ತಿದ್ದ, ಇಲ್ಲ ಅವ್ರಿಗೆ ಏಟ್ ಆಗ್ತಿದ್ರೆ ನಮ್ಮ ಪೊಲೀಸರು ಸಾಯ್ತಿದ್ರು. ಸೊ ನನ್ನ ಹತ್ರ 2 ಆಪ್ಷನ್ ಇತ್ತು, ಐದರ್ ನಾಟ್ ಟು ಅಕ್ಸೆಪ್ಟ್ ದ ರೆಸ್ಪಾನ್ಸಿಬಿಲಿಟಿ ಅಥವಾ ಇನ್ನೊಂದು ಟು ಅಕ್ಸೆಪ್ಟ್ ದ ರೆಸ್ಪಾನ್ಸಿಬಿಲಿಟಿ. ಸೊ ಅಕ್ಸೆಪ್ಟ್ ಯಾಕೆ ಮಾಡ್ಕೊಂಡೆ ಅಂದ್ರೆ ನಾನು ಮೊದ್ಲು ಈಗ ತಾನೇ ಹೇಳಿದ್ನಲ್ಲ, ನಾನ್ ಜೈಲಲ್ಲಿ ಏನಿದ್ದೆ ಅದ್ರ ಏನು ಅನುಭವ ಆಗಿತ್ತು, ನನಗನ್ನಿಸ್ತು ಈ ಅನುಭವನೆಲ್ಲ ನಾನು ಈ ಒಂದು ಗ್ಯಾಂಗ್ ನ ಪರ್ಸ್ಯೂ ಮಾಡೋದ್ರಲ್ಲಿ ಯೂಸ್ ಮಾಡ್ಬೋದು ನಾವು ಅಂತ. ಆಮೇಲೆ ನಾನು ನಮ್ಮ ಟೀಮ್ಗೆ ಹೇಳಿದ ಕ್ವಶನ್ ಅದೇನೆ, ನಮ್ದು ಟಾಸ್ಕ್ ಏನು, ಅನಂತ್ ಪಾಲ್ನ ಹಿಡಿದು ಜೈಲಿಗೆ ಹಾಕೋದು ಒಂದೇನಾ ಅಥವಾ ಇಡೀ ಗ್ಯಾಂಗ್ ಏನ್ ಆಕ್ಟಿವಿಟೀಸ್ ಮಾಡ್ತಿದೆ ಅದು ಸಂಪೂರ್ಣ ನಿಲ್ಲಬೇಕಾ? ನಾವು ಒಳಗಡೆ ಹಾಕಿದ್ರು ಕೂಡ ಒಳಗಡೆಯಿಂದ ಒಂದು ಗ್ಯಾಂಗ್ ಆಕ್ಟಿವಿಟೀಸ್ ನಡೆಸ್ದ ಅಂದ್ರೆ ಜನಕ್ಕೆ ಏನ್ ಪ್ರಯೋಜನ ಹೇಳಿ? ಜನಕ್ಕೆ ಏನ್ ಅದರಿಂದ ಏನು ಸಹಾಯ ಆಗೋದಿಲ್ಲ, ಯಾಕಂದ್ರೆ ಜನಕ್ಕೆ ತೊಂದರೆ ಆಗೋದು ಆಗ್ತಾನೆ ಇರ್ತದೆ. ಸೊ ಅದಕ್ಕೆ ನಾವು ನಮ್ಮ ಟೀಮ್ ಜೊತೆ ಕುತ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಇಂದ ನಾವು ಈ ತರ ಒಂದು ಕಾಂಪ್ರಿಹೆನ್ಸಿವ್ ಪ್ಲಾನ್ ಮಾಡಿದ್ವಿ. ಕಾಂಪ್ರಿಹೆನ್ಸಿವ್ ಪ್ಲಾನ್ ಅಂದ್ರೆ ಫಸ್ಟ್ ಅವನಿಗೆ ಯಾರ್ಯಾರು ಅವ್ನು ಹೇಳಿದ ತಕ್ಷಣ ಅಫೆನ್ಸ್ ಮಾಡೋ ಗ್ಯಾಂಗ್ ಮೆಂಬರ್ಸ್ ಅವ್ರು ಜೈಲ್ ಒಳಗಡೆ ಹೋಗ್ಬೇಕು. ಅವ್ರು ಜೈಲ್ ಒಳಗಡೆ ಹೋದ್ಮೇಲೆ ಅವ್ರು ಬೇಲ್ ಸಿಗ್ಬಾರ್ದು. ನನಗೆ 7 ವರ್ಷ ಬೇಲ್ ಸಿಕ್ಕಿರ್ಲಿಲ್ಲ. ಸೊ ನನಗೆ ಗೊತ್ತಾಗಿತ್ತು ಕೋರ್ಟ್ಸ್ ಅಲ್ಲಿ ಹೇಗೆ ಬೇಲ್ ಸಿಗದೆ ಇರೋದಕ್ಕೆ ಏನೇನು ಮಾಡಬೇಕು, ಪ್ರಾಸಿಕ್ಯೂಷನ್ ಏನೇನ್ ಮಾಡುತ್ತೆ ಅದೆಲ್ಲ ಒಳ್ಳೆ ಐಡಿಯಾ ಇತ್ತು.
ನಾವು ಅವ್ರಿಗೆ ಬೈಲ್ ಯಾವಾಗ ಅವ್ರು ಬೈಲ್ ಅಪ್ಲೈ ಮಾಡಿದಾಗ ಸುಪ್ರೀಂ ಕೋರ್ಟ್ ಹೋಗಿ ಅಪೋಸ್ ಮಾಡ್ತಿದ್ವಿ ನಾವು. ಅದಾದ್ಮೇಲೆ ಅವ್ರ ಭಯಕ್ಕೆ ಯಾರು ಅವ್ರ ಮೇಲೆ ವಿಟ್ನೆಸ್ ಕೊಡ್ತಿರ್ಲಿಲ್ಲ. ಸೊ ನಾವು ಪೊಲೀಸ್ ಪ್ರೊಟೆಕ್ಷನ್ ಕರ್ಕೊಂಡು ಹೋಗಿ ವಿಟ್ನೆಸ್ ಮಾಡಿಸಿ ಅವ್ರಿಗೆ 3-4 ಕೇಸಲ್ಲಿ ಅವ್ರಿಗೆ ಕನ್ವಿಕ್ಷನ್ ಮಾಡಿಸಿದ್ವಿ ನಾವು. ಅದಾದ್ಮೇಲೆ ಅವ್ರದ್ದು ಹಣ, ನಾನು ಹೇಳ್ದಾಗೆ ಹಣ ಅಂದ್ರೆ ಮನಿ ಇಸ್ ದೇರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಸೊ ನಿಯರ್ಲಿ 150 crores ಪ್ರಾಪರ್ಟಿ ನಾವು ಜಪ್ತ್ ಮಾಡಿಸಿದ್ವಿ. ಸೊ ಈ ತರ ಒಂದು ದೊಡ್ಡ ಚಾಲೆಂಜ್ ಇದ್ದಾಗ ನನಗನ್ಸಿದ್ದು ಏನಂದ್ರೆ, ಈಗ ನನ್ನಂತ ಒಬ್ಬ ವ್ಯಕ್ತಿ ಯಾರು ಜೈಲ್ ಒಳಗಡೆ ಇದ್ದು ಹೊರಗಡೆ ಬಂದು ಈ ತರ ಒಬ್ಬ ಗ್ಯಾಂಗ್ಸ್ಟರ್ ನ ಪರ್ಸ್ಯೂ ಮಾಡಿ ಸಕ್ಸಸ್ಫುಲ್ ಆಗಿ ಏನಾದ್ರೂ ಅವ್ರನ್ನ ಕಂಪ್ಲೀಟ್ ಮಾಡಿದ್ರೆ ಟಾಸ್ಕ್ ನ, ಸೊ ನಮ್ ಫೋರ್ಸ್ ಮೋಟಿವೇಟ್ ಆಗ್ತಾರೆ. ಆಮೇಲೆ ಈ ಜನಕ್ಕೆ ಏನ್ ಇಡೀ ಗ್ಯಾಂಗ್ ಇಂದ ಸಮಸ್ಯೆ ಆಗುತ್ತೆ ಅದು ದೂರ ಆಗುತ್ತೆ. ಸೊ ಐ ಫೆಲ್ ದಟ್ ಇಟ್ ವಾಸ್ ಅನ್ ಆಪರ್ಚುನಿಟಿ ಅಂಡ್ ಇಟ್ ವಾಸ್ ನಂದು ಆಗಿದ್ದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬಟ್ ದ ಲರ್ನಿಂಗ್ಸ್ ಫ್ರಮ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕ್ಯಾನ್ ಬಿ ಯೂಸ್ಡ್. So I thought that I should use the learnings from the bad experience and in the good of society. And luckily, that is how it happened, and we could neutralize the whole gap. ಸರ್, ಒಟ್ಟಾರೆಯಾಗಿ ನಿಮ್ಮ ಉತ್ಸಾಹ ಕಮ್ಮಿ ಆಗಿಲ್ಲ, ಇದಕ್ಕೆ ನಿಮ್ಮ ಕರ್ತವ್ಯನಿಷ್ಠ ಕಾರಣ? ಅಲ್ಲ, ಉತ್ಸಾಹ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಒಂದು ಕಾರಣ ಏನಂದ್ರೆ, ಈಗ ನೋಡಿ, ನಾವು ನಮ್ಮ ಬದುಕಿನಲ್ಲಿ ನಾವು ಯಾವುದೇ ಒಂದು ಪರಿಸ್ಥಿತಿ ಬರ್ಬೋದು ಅಥವಾ ಏನೋ ನಾವು ಅನುಭವಿಸ್ಬೋದು, ನಾವು ಸಕ್ಸಸ್ಫುಲ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗ್ಬೋದು. ಏನೇ ಆದ್ರೂ ಕೂಡ ನಮ್ಗೊಂದು ಲಿಮಿಟೆಡ್ ಟೈಮ್ ಇದೆ. ನಮ್ಗೆ 60 ವರ್ಷನೋ 70 ವರ್ಷನೋ 80 ವರ್ಷನೋ 100 ವರ್ಷ ಅಷ್ಟೇ ಇರೋದು. ಈಗ ನನಗೆ ಒಂದು ಪರಿಸ್ಥಿತಿ, ನಾನೀಗ ಜೈಲಿಗೆ ಹೋಗ್ಬಿಟ್ಟೆ ಅಂತ ಹತ್ಕೊಂಡು ಕಳೆದ್ರು ಕೂಡ ಆ ಟೈಮ್ನು ಕಳಿಬೇಕು ನಾನು. ಆ ನನ್ನ ಜೀವನದ ನನ್ನ ಟೈಮ್ ಏನಿದೆ 35 ವರ್ಷ, 36 ವರ್ಷ, 37, 38, ನಾನು ಹೋದಾಗ 35, ಹೊರಗಡೆ ಬಂದ 42 ವರ್ಷ ಆಯ್ತು. ಆ ನನ್ನ 7 ವರ್ಷ ಅದು ನಂದೇ ಜೀವನ. ಅದು ಇಟ್ ಇಸ್ ಸ್ಟಿಲ್ ಮೈ ಲೈಫ್ ಓನ್ಲಿ, ಹೌ ಎವರ್ ಫ್ರಾಕ್ಚರ್ಡ್ ಇಟ್ ಈಸ್. ಈಗ ನಾನು ಅದನ್ನ ಚೆನ್ನಾಗಿ ಕಳೀಲಿಲ್ಲ ಅಂದ್ರೆ ಮತ್ತೆ ನನಗೆ ಆ ವಯಸ್ಸು ಮತ್ತೆ ಸಿಗೋದಿಲ್ಲ. 35 ಮತ್ತೆ ಆಗಲ್ಲ, ನಾನು 40 ಮತ್ತೆ ಆಗೋದಿಲ್ಲ. ಸೊ ನನಗನ್ಸಿದ್ದು ಏನಂದ್ರೆ, ಹೌ ಎವರ್ ಫ್ರಾಕ್ಚರ್ಡ್ ದ ಲೈಫ್ ಇನ್ ಜೈಲ್ ವಾಸ್, ಇಟ್ ಸ್ಟಿಲ್ ಮೈ ಲೈಫ್, ಐ ಶುಡ್ ಎಂಜಾಯ್ ಇಟ್. ಅದ್ರಲ್ಲಿ ಏನ್ ಮ್ಯಾಕ್ಸಿಮಮ್ ನಾವು ಅದನ್ನ ಮಾಡಕ್ಕಾಗುತ್ತೋ ಅದನ್ನ ಮಾಡ್ಬೇಕು ಅದನ್ನ. ಯಾಕಂದ್ರೆ ಆಮೇಲೆ ಅದನ್ನ ಮಾಡ್ಲಾ ಅಂದ್ರೆ ಆಮೇಲೆ ಅಲ್ಟಿಮೇಟ್ಲಿ ಐ ವಿಲ್ ಬಿ ದ ಲೂಸರ್. ಈಗ ನಾವು ಪಾಸಿಟಿವ್ ಆಗಿ ಇರಲಿಲ್ಲ ಅಂದ್ರೆ, ಇವಾಗ ನಾವು ಜೈಲ್ಗಡೆ ಹೋದಾಗ ನಮ್ಮ ಹತ್ರ 2 ಆಪ್ಷನ್ ಇತ್ತು, 2 ಪಾಸಿಬಿಲಿಟಿ ಇತ್ತು. ಒಂದು, ನಾನು ಅನ್ಕೋಬೋದಾಗಿತ್ತು, ಏನು ಈ ಕೇಸಲ್ಲಿ ಯಾವತ್ತೂ ಹೊರಗಡೆನೆ ಬರೋದಿಲ್ಲ, ಇನ್ನ ಜೈಲಲ್ಲೇ ಕಳಿಬೇಕಾಗುತ್ತೆ ಸಮಯ, ನನ್ಗೆ ಕನ್ವಿಕ್ಷನ್ ಆಗ್ಬಿಡುತ್ತೆ, 15 ವರ್ಷ 20 ವರ್ಷ ಜೈಲಲ್ಲಿ ಇರ್ಬೇಕು ಅಂತ ಒಂದು ಅನ್ಕೊಂಡ ತಕ್ಷಣ ನಾನು ಹತ್ಕೊಂಡು ಕರ್ಕೊಂಡು ಅಥವಾ ನೆಗೆಟಿವ್ ಆಗಿ ಇರ್ಬೋದಾಗಿತ್ತು. ಇನ್ನೊಂದು ಪಾಸಿಬಿಲಿಟಿ ಇತ್ತು, ಏನಂದ್ರೆ ಇಲ್ಲ, ಸ್ವಲ್ಪ ಹೊರಗಡೆ ಬರ್ತೀವಿ ನಾವು, ಹೊರಗಡೆ ಬಂದ ಮೇಲೆ ನಾವು ಕೇಸ್ ಫೈಟ್ ಮಾಡ್ತೀವಿ, ಕೇಸಿಂದ ಹೊರಗಡೆ ಬರ್ತೀವಿ, ಆಮೇಲೆ ಲೈಫ್ ಮೊದ್ಲಿನ ತರ ನಾರ್ಮಲ್ ಆಗುತ್ತೆ ಅಂತ. ಸೊ ಇಫ್ ಯು ಬಿಲೀವ್ ಇನ್ ಸೆಕೆಂಡ್ ಪಾಸಿಬಿಲಿಟಿ ದಟ್ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ರೈಟ್, ಅವಾಗ ಅದರಿಂದ ನಮ್ಗೆ ಎನರ್ಜಿ ಸಿಗುತ್ತೆ. ಹೋಪ್ ಇದೆಯಲ್ಲ, ಹೋಪ್ ಇಸ್ ದ ಬೆಸ್ಟ್ ಆಂಟಿಡೋಟ್ ಫಾರ್ ಫಿಯರ್ ಅಂತಾರೆ. ಆ ಒಂದು ನಾವು ಇಫ್ ಯು ಬಿಲೀವ್ ಇನ್ ಎ ಪಾಸಿಟಿವ್ ಪಾಸಿಬಿಲಿಟಿ, ಅದು ನಮ್ಗೆ ಎನರ್ಜಿ ಕೊಡುತ್ತೆ. ನಾವು ಕಷ್ಟಪಡ್ತೀವಿ, ನಾವು ಎನರ್ಜಿ ಕೊಟ್ಟು ವಿತ್ ಎ ಪ್ಲಾನ್ ಕಷ್ಟಪಟ್ರೆ ದೇರ್ ಆರ್ ಚಾನ್ಸಸ್ ದಟ್ ಯು ಮೈಟ್ ಸಕ್ಸೀಡ್. ನಾವು ಕಷ್ಟನೇ ಪಡಲಿಲ್ಲ ಅಂದ್ರೆ, ಇಫ್ ಯು ರನ್ ದ ರೇಸ್ ಯು ಮೈಟ್ ವಿನ್, ಇಫ್ ಯು ಡೋಂಟ್ ರನ್ ದ ರೇಸ್ ದೇರ್ ಇಸ್ ನೋ ಚಾನ್ಸ್ ಆಫ್ ವಿನ್ನಿಂಗ್ ದ ರೇಸ್. ಸೊ ಆ ತರ ನಾನು ಏನ್ ಮಾಡಿದೆ ಅಂದ್ರೆ, ನಾನು ನೆಗೆಟಿವ್ ಯೋಚನೆ ಮಾಡ್ಲೇ ಇಲ್ಲ. ನಾನು ಅನ್ಕೊಂಡೆ 100% ಹೊರಗಡೆನೆ ಬರ್ತೀನಿ, 100% ನಾನು ಚೆನ್ನಾಗಿ ಕೆಲಸನೂ ಮಾಡ್ತೀನಿ. ಆಮೇಲೆ ಈ IPS ಸರ್ವಿಸ್ ನೋಡಿ, ಒಂದು IPS ತುಂಬಾ ಕಷ್ಟಪಟ್ಟು ನಾವೆಲ್ಲ ಸರ್ವಿಸ್ ಬರ್ತೀವಿ. ಸರ್ವಿಸ್ ಬಂದ ಮೇಲೆ ಅದನ್ನ ಮ್ಯಾಕ್ಸಿಮಮ್, ಅದು ಯುಟಿಲಿಟಿ ಅಂದ್ರೆ ಮ್ಯಾಕ್ಸಿಮಮ್ ಅದು ನಮ್ಮ ಸ್ವಾರ್ಥಕ್ಕಲ್ಲ, ಜನರ ಸಹಾಯಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡ್ಬೇಕು. ಆಮೇಲೆ ಇನ್ನೊಬ್ಬ, ಇವಾಗ ನಾವು ಒಬ್ಬ IPS ಆಫೀಸರ್ ಆಗ್ಬಿಟ್ಟು ಇವಾಗ ನಾನು ಎಲ್ಲೋ ಪೋಸ್ಟ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಇಫ್ ಐ ಪೋಸ್ಟೆಡ್ ಆಸ್ ADG ACB, ನಂದೇನ್ ಪರ್ಸನಲ್ ಪ್ರಾಬ್ಲಮ್ಸ್, ನಾನು ಜೈಲ್ಗೆ ಹೋಗಿದ್ದೆ ಅಥವಾ ನಂದು ಬೇರೆ ಏನೋ ಪ್ರಾಬ್ಲಮ್ಸ್, ಇಟ್ಸ್ ನಾಟ್ ಹಿಂಡರ್ ಅವರ್ ಜಾಬ್. ಯಾಕಂದ್ರೆ ಆ ಜಾಗದಲ್ಲೇ ಬೇರೆಯವ್ರು ಬಂದು ಕೂತ್ಕೊಳ್ಳೋಕ್ ಆಗೋದಿಲ್ಲ. ಈಗ ಯಾವ್ದೋ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ SP ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ಆ SP ನೇ ಕೆಲಸ ಮಾಡ್ಬೇಕು, ಆ ಟೈಮಲ್ಲಿ ಬೇರೆಯವ್ರು ಬರೋಕ್ ಆಗಲ್ಲ. ಸೊ ಹಿ ಕಾಂಟ್ ರೀಸನ್ ಔಟ್, ನನ್ಗೆ ಈ ಪ್ರಾಬ್ಲಮ್ ಇದೆ, ನನಗೆ ಪೊಲಿಟಿಷಿಯನ್ಸ್ ಹಂಗ್ ಮಾಡ್ತಾರೆ ನನಗೆ, ಅಥವಾ ಜನ ಸಪೋರ್ಟ್ ಮಾಡಲ್ಲ, ಈ ರೀಸನ್ಸ್ ಕೊಟ್ಕೊಂಡು ನಾವು ನಮ್ಮ ಕೆಲಸ ಮಾಡಿದ್ರೆ ತಪ್ಪಿಸ್ಕೋಬಾರ್ದು. ಸೊ ನಾನ್ ಬೇಸಿಕಲಿ ಏನ್ ಅನ್ಕೊಂಡಿದ್ದು, ನಮ್ಮ ಉತ್ಸಾಹನ ಕೊಳ್ಕೋಬಾರ್ದು. ಯಾಕಂದ್ರೆ ಈಗ ಒಂದೇ ಜೀವನ ಆಯ್ತು, ನಾವು ಉತ್ಸಾಹದಿಂದ ಬದುಕ್ತೀವೋ ಹತ್ಕೊಂಡು ಬದುಕ್ತೀವೋ, ಅಲ್ಟಿಮೇಟ್ಲಿ ದ ಎಂಡ್ ಇಸ್, ವಿ ಆಲ್ ನೋ ದ ಎಂಡ್. ಸೊ ವೆನ್ ವಿ ನೋ ದ ಎಂಡ್, ಇಟ್ ಇಸ್ ಬೆಟರ್ ವಿ ಗಿವ್ ಅವರ್ ಬೆಸ್ಟ್ ಅಂಡ್ ಗೆಟ್ ಮ್ಯಾಕ್ಸಿಮಮ್ ಔಟ್ ಆಫ್ ಲೈಫ್ ಅಂಡ್ ಟ್ರೈ ಟು ಎಂಜಾಯ್ ಇಟ್. ಆ 7 ವರ್ಷದ ಅವಧಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಹೇಗಿತ್ತು ಸರ್? ನಮ್ಮ ಕುಟುಂಬದಲ್ಲಿ ಅಂದ್ರೆ ಐ ಬಿನ್ ವೆರಿ ಲಕ್ಕಿ. ಒಂದು ನಮ್ಮ ತಂದೆ ನಾರಾಯಣ ಸ್ವಾಮಿ ಅಂತ ತಹಸೀಲ್ದಾರ್ ಆಗಿ ರಿಟೈರ್ ಆದ್ರು. ನಮ್ಮ ತಂದೆ ತಾಯಿ ಪೂರ್ತಿ ನಮ್ ಜೊತೆಲಿ ಇದ್ರು. ಆಮೇಲೆ ನಮ್ಮ ಕೆಂಪಯ್ಯ ಸಾಹೇಬ್ರು, ನಮ್ಮ ಮಾವ ಮತ್ತೆ ನಮ್ಮ ಅತ್ತೆ, ಅವ್ರದ್ದು ಪೂರ್ತಿ ಸಪೋರ್ಟ್ ಇತ್ತು. ನಮ್ಮ ಫ್ಯಾಮಿಲಿ ಎಲ್ಲ ಜೈಪುರಲ್ಲೇ ಇರ್ತಾ ಇದ್ರು, ನಾವು ಫ್ಯಾಮಿಲಿ ಶಿಫ್ಟ್ ಮಾಡ್ಲಿಲ್ಲ. ಸೊ ಇಡೀ 7 ವರ್ಷನೂ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅತ್ತೆಯವ್ರು ಯಾರು ಒಬ್ರು ಇರ್ತಾ ಇದ್ರು. ಆಮೇಲೆ ನಮ್ಮ ತಂದೆ ಮೊದಲು ಸರ್ವಿಸ್ ಅಲ್ಲಿ ಇದ್ದಾಗ, ನಾನು ಯಾವಾಗ SP ಆಗಿ ಕೆಲಸ ಮಾಡ್ತಿದ್ನೋ ಅವಾಗ
ಒಂದ್ಸರಿ 2 ಸರಿ ಬಂದಿದ್ರು ಅಷ್ಟೇ ರಾಜಸ್ಥಾನಕ್ಕೆ. ಬಟ್ ನಾ ಜೈಲಿಗೆ ಹೋದ್ಮೇಲೆ ಅವರು ಸಂಪೂರ್ಣ ಸಮಯ ಇಲ್ಲೇ ಇದ್ರು. ಅವರು ಮಾನಸಿಕವಾಗಿ ಪೂರಿ ಸಪೋರ್ಟ್ ಕೊಟ್ರು. ಆಮೇಲೆ ಅದ್ರ ಜೊತೆಗೆ ನನ್ನ ವೈಫ್ ವಿಜಯಲಕ್ಷ್ಮಿ ಅಂತ, ಅವರು ಒಂದ್ ದಿವಸ ನನ್ ಕ್ವಶನ್ ಮಾಡ್ಲಿಲ್ಲ, ನೀವ್ ಏನ್ ಮಾಡಿದ್ರಿ, ಏನಾಯ್ತು, ಮುಂದೆ ಏನಾಗುತ್ತೆ ಅಂತ. ಸೊ ಅವ್ರದ್ದು ಸಂಪೂರ್ಣ ಸಪೋರ್ಟ್ ಇತ್ತು. ಮತ್ತೆ ಅದ್ರ ಜೊತೆಗೆ ಎಲ್ಲಾ ಸರಿ ಹೋಗುತ್ತೆ ಅಂತ ಅವ್ರಿಗೊಂದು ವಿಶ್ವಾಸ ಇತ್ತು. ಸೊ ಫ್ಯಾಮಿಲಿ ಇನ್ನೊಂದು ನಾನ್ ಪಾಸಿಟಿವ್ ಇರೋದ್ ನೋಡಿ ಅವ್ರಿಗೂ ಅನಿಸ್ತಾ ಇತ್ತು. ಯಾಕಂದ್ರೆ ಈ ಸಿಚುವೇಶನ್ ಬಗ್ಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿಂದ ಬರುತ್ತೆ, ನನ್ ಬಿಹೇವಿಯರ್ ಇಂದ ಬರುತ್ತೆ. ಸೊ ನನ್ ಬಿಹೇವಿಯರ್ ವೆನ್ ಐ ವಾಸ್ ಪಾಸಿಟಿವ್ ಅಂಡ್ ನಾನು ಹೇಳ್ತಾ ಇದ್ದೆ ಸರಿ ಹೋಗುತ್ತೆ ಅಂದಾಗ ಅವ್ರಿಗೂ ಅನಿಸ್ತಾ ಇತ್ತು ಸರಿ ಹೋಗುತ್ತೆ ಅಂತ. ಸೊ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ವೆನ್ ಥಿಂಗ್ಸ್ ಆರ್ ವೆರಿ ಬ್ಯಾಡ್ ಅಂಡ್ ದ ಡೇಸ್ ಆರ್ ವೆರಿ ಡಾರ್ಕ್, ವಿ ಜಸ್ಟ್ ಹ್ಯಾವ್ ಟು ಬಿಲೀವ್ ಥಿಂಗ್ಸ್ ವಿಲ್ ಬಿ ಓಕೆ. ಇಫ್ ಯು ಬಿಲೀವ್ ಥಿಂಗ್ಸ್ ವಿಲ್ ಬಿ ಓಕೆ, ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ದೆಮ್. ಸೊ ಐ ಥಿಂಕ್ ದಟ್ ಈಸ್ ದ ಓನ್ಲಿ ವೇ. ಅಂಡ್ ದೇವ್ರ ದಯೆಯಿಂದ ನಮ್ಮ ಇಡೀ ಫ್ಯಾಮಿಲಿ ಎಲ್ಲಾರು ಚೆನ್ನಾಗಿ ಅದನ್ನ ಎದುರಿಸಿದ್ವಿ. ಆಮೇಲೆ ಇಲ್ಲಿನ ರಾಜಸ್ಥಾನ್ ಜನ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಸರ್, ಈಗ ಸೊಹ್ರಾಬುದ್ದೀನ್ ಕೇಸಿನ ಸ್ಟೇಟಸ್ ಏನು ಸರ್, ಈಗಿನ ಸ್ಟೇಟಸ್? ಸೊಹ್ರಾಬುದ್ದೀನ್ ಕೇಸಲ್ಲಿ ಮೊದಲು ಕೆಲವು ಆಫೀಸರ್ಸ್, ನಾವು ಬಂಜಾರ, ರಾಜ್ಕುಮಾರ್ ಪಾಂಡ್ಯನ್, ನಾವೆಲ್ಲ ಆಗಸ್ಟ್ 2017 ಅಲ್ಲಿ ನಾವೆಲ್ಲ ಡಿಸ್ಚಾರ್ಜ್ ಆಗಿದ್ವಿ. ಆಮೇಲೆ ನಮ್ದೆಲ್ಲ ಡಿಸ್ಚಾರ್ಜ್ ಒಂದು 16 ಜನ ಡಿಸ್ಚಾರ್ಜ್ ನ ಹೈಕೋರ್ಟ್ ಕೂಡ ಹೆಲ್ಡ್ ಅಪ್ ಮಾಡಿದೆ 2018 ಸೆಪ್ಟೆಂಬರ್ ಅಲ್ಲಿ. ಅದಾದ್ಮೇಲೆ ಇಡೀ ಕೇಸ್ ಟ್ರಯಲ್ ನಡೀತು ನಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ಗೆ. ಆ ಟ್ರಯಲ್ ಡಿಸೆಂಬರ್ 2018ಗೆ ಕಂಪ್ಲೀಟ್ ಆಯ್ತು. ಅದ್ರಲ್ಲಿ ಎಲ್ಲಾರು ಅಕ್ವಿಟ್ ಆಗಿದ್ದೀವಿ, ಎಲ್ಲಾರು ಅಕ್ವಿಟಲ್ ಆಗಿ. ಆಮೇಲೆ ಈಗ ಸಿಬಿಐ ಕಡೆಯಿಂದ ಏನು ಅಪೀಲ್ ಹೋಗಿಲ್ಲ, ಬಟ್ ಫ್ಯಾಮಿಲಿ ಕಡೆಯಿಂದ ಅಪೀಲ್ ಹೋಗಿದ್ದಾರೆ ಹೈಕೋರ್ಟ್ ಅಲ್ಲಿ. ಸೊ ನಮ್ಮ ಸಬಾರ್ಡಿನೇಟ್ಸ್ ಯಾರು ಟ್ರಯಲ್ ಫೇಸ್ ಮಾಡಿದ್ರು ಅವ್ರ ಅಗೇನ್ಸ್ಟ್ ಅಪೀಲ್ ಪೆಂಡಿಂಗ್ ಇದೆ ಹೈಕೋರ್ಟ್ ಅಲ್ಲಿ. ಸರ್, ಬಹಳ ಒಂದು ಕುತೂಹಲದಿಂದ ಈ ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಕೋಲಾರದ ಒಬ್ಬ ಯುವಕ ರಾಜಸ್ಥಾನದಲ್ಲಿ ಹೋಗಿ ಸದ್ದು ಮಾಡ್ತಾರೆ. ಕನ್ನಡದ ಯುವಕನನ್ನ ರಾಜಸ್ಥಾನದ ಜನರು ಯಾವ ರೀತಿ ಸ್ವೀಕಾರ ಮಾಡ್ಕೊಂಡ್ರು ಸರ್? ಸೊ ನಾನು ಯಾವ ರೀತಿ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಒಂದು ನಿದರ್ಶನ ಹೇಳ್ತೀನಿ. ನಾನು ಯಾವಾಗ ಅರೆಸ್ಟ್ ಆದೆ 24th ಏಪ್ರಿಲ್ 2007, ನಾನು ಅವಾಗ ಅರೆಸ್ಟ್ ಆಗಿದ್ದಾಗ ಅಲ್ವರ್ SP ಆಗಿದೆ. 10 ದಿವಸದಿಂದನೇ ಉದಯಪುರದಿಂದ ಟ್ರಾನ್ಸ್ಫರ್ ಆಗಿದ್ದೆ. ಸೊ ಅವಾಗ ನಾನು ಅರೆಸ್ಟ್ ಆದಾಗ ಉದಯಪುರ ಡಿಸ್ಟ್ರಿಕ್ಟ್ ಪೂರ್ತಿ ಬಂದ್ ಮಾಡಿದ್ರು ಜನ, ಅವರೇ ಮುಂದೆ ಬಂದು. ಅಲ್ವರ್ ಡಿಸ್ಟ್ರಿಕ್ಟ್ ಪೂರ್ತಿ ಬಂದ್ ಮಾಡಿದ್ರು ಜನ, ದೋಸಾ ಬಂದ್ ಮಾಡಿದ್ರು, ಇಲ್ಲಿ ನಾನು ASP ಕೆಲಸ ಮಾಡಿದ್ದೆ. ಆಮೇಲೆ ಜುಂಜುನು, ಕರೋಲಿ, ಸವಾಯಿ ಮಾಧೋಪುರ್, ಎಲ್ಲೆಲ್ಲಿ ನಾನು SP ಕೆಲಸ ಮಾಡಿದ್ದೆ, ಅಲ್ಲೆಲ್ಲ ಪಾಪ ಜನ ಬಂದ್ ಮಾಡಿದ್ರು. ಆಮೇಲೆ ನಾನು ಅರೆಸ್ಟ್ ಆಗಿದ್ದ ಟೈಮಲ್ಲಿ ತುಂಬಾ ಜನ ಪಾಪ ನಮ್ಮ ಕಾನ್ಸ್ಟೇಬಲ್ಸ್, ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್ ಎಲ್ಲ ಅವರು ಮೆಸ್ ಬಹಿಷ್ಕಾರ ಮಾಡಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಪೊಲೀಸ್ ಅಲ್ಲಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಯಾವುದೋ ಒಂದು ಫೋರಂ ಇಲ್ಲ. ಅವ್ರು ಹೇಗೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂದ್ರೆ, ನಮ್ಮ ಅಟ್ಲೀಸ್ಟ್ ರಾಜಸ್ಥಾನದಲ್ಲಿ ಮೆಸ್ ಬಂದ್ ಮಾಡ್ತಾರೆ. ಅಂದ್ರೆ ಪ್ರತಿ ಪೊಲೀಸ್ ಸ್ಟೇಷನ್, ಪ್ರತಿ ಪೊಲೀಸ್ ಮೆಸ್ ನಡೀತಾ, ಮೆಸ್ ಅಲ್ಲಿ ಊಟ ಮಾಡಲ್ಲ ಅಂದ್ರೆ ದಟ್ ಇಸ್ ದ ವೇ ದೇ ಎಕ್ಸ್ಪ್ರೆಸ್ ದೇರ್ ಪ್ರೊಟೆಸ್ಟ್. ಆಮೇಲೆ ಅವ್ರ ಕೈ ಖಾಲಿ ಪಟ್ಟಿ ಇದ್ ಮಾಡ್ಕೊಂಡ್ರು. ಆಮೇಲೆ ಎಷ್ಟೊಂದ್ ಜನ ಪಾಪ, ಎಲ್ಲರಿಗೂ ಗೊತ್ತಿತ್ತು ನಾನೊಬ್ಬ ಹಾನೆಸ್ಟ್ ಆಫೀಸರ್ ಅಂತ. ದೇ ಫೇಲ್ ದಟ್ ಮೇ ಬಿ ನನ್ನ ಹತ್ರ ಕಾಸಿಲ್ಲ ಅನ್ಕೊಂಡು ಪಾಪ ಎಷ್ಟೊಂದ್ ಜನ ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್, ಆಮೇಲೆ ಪಬ್ಲಿಕ್ ಜನ ಎಲ್ಲ ಅಹಮದಾಬಾದ್ ಬಂದು ಅಲ್ಲಿ ಪಾಪ ಒಂದು ಟವಲ್ ಅಲ್ಲಿ ಕಾಸು ತಗೊಂಡ್ಬರ್ತಾ ಇದ್ರು. ಕೆಲವರು ಬ್ಯಾಗ್ ಅಲ್ಲಿ ಕಾಸು ತಗೊಂಡ್ಬಂದು ನನಗೆ ಕೊಟ್ಟು, ಸಾಬ್ ಆಪ್ಕೋ ಜರೂರತ್ ಪಡೇಗಾ, ಪೈಸೆ ರಕ್ತಾ ಅಂತ ತುಂಬಾ ಹಣ ಎಲ್ಲ ತಂದು ತುಂಬಾ ಪ್ರೀತಿ ತೋರಿಸಿದ್ರು. ಬಟ್ ಅವಾಗ ನಮ್ಗೆ ನೆಸಿಟಿ ಇರ್ಲಿಲ್ಲ. ಅವಾಗ ನಾನು ಅವ್ರಿಗೆ ಬೇಡ ಅಂತ ಹೇಳ್ದೆ. ಆಮೇಲೆ ಅದಾದ್ಮೇಲೆ ಕೂಡ ನಾನು ಹೊರಗಡೆ ಬಂದ ಮೇಲೆ ಕೂಡ ಯಾವತ್ತು ನಂದು ಬೇಲ್ ಆಯ್ತು ಅವತ್ತು ಇಡೀ ರಾಜಸ್ಥಾನದಲ್ಲಿ ಒಂಥರ ಹಬ್ಬ ತರ ಆಚರಿಸಿದ್ರು. ಉದಯಪುರಲ್ಲಿ ಜನ ಎಲ್ಲ ಹೊರಗಡೆ ಬಂದು ಪಟಾಕಿ ಹೊಡೆದು, ಆಮೇಲೆ ಸ್ಟ್ರೀಟ್ಸ್ ಬಂದು ಪಟಾಕಿ ಹೊಡೆದು, ಎಲ್ಲಾ ಪೊಲೀಸ್ ಲೈನ್ ಅಲ್ಲಿ ಜನ ಹೊರಗಡೆ ಬಂದು ಆಚರಿಸಿದ್ರು. ದೇವ್ರ ದಯೆಯಿಂದ ಈ ಸ್ಟೇಟ್ ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದೆ ಅಂಡ್ ತುಂಬಾ ಟ್ರಸ್ಟ್ ಇದೆ. ಅಂಡ್ ನನಗ್ ಕೂಡ ಅದೇ ಜೋಶ್ ಇನ್ನೂ ಜಾಸ್ತಿ ಕೊಡುತ್ತೆ, ಇಷ್ಟು ಪ್ರೀತಿ ಮಾಡೋ ಜನಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು ಅಂತ. ಸರ್, ಈ ಸಂವಾದದ ಕೊನೆಯದಾಗಿ ನಾನು IPS ಆಗಬೇಕು ಎನ್ನುವ ಯುವಕರಿಗೆ ನೀವು ನೀಡುವ ಸಲಹೆ ಏನು ಸರ್? ಸರ್, ಫಸ್ಟ್ ನಾನು IPS ಆಗ್ಬೇಕಂದ್ರೆ ಫಸ್ಟ್ ಅವ್ರಿಗೆ ಏನಂದ್ರೆ, ಪೊಲೀಸ್ ಆಫೀಸರ್ಗೆ ನನಗನ್ಸೋದು ಏನಂದ್ರೆ, ಬಿಗ್ಗೆಸ್ಟ್ ಕ್ವಾಲಿಟಿ ದಟ್ ಒನ್ ನೀಡ್ಸ್ ಇನ್ ಪೊಲೀಸ್ ಇಸ್ ಕನ್ಸರ್ನ್. ಅಂದ್ರೆ ಒಂದು ಜನರಿಗೋಸ್ಕರ ಸ್ಪಂದಿಸುವಂತ ಒಂದು ಮನೋಸ್ಥಿತಿ ಇರ್ಬೇಕು ನಮ್ಗೆ. ಅವ್ರ ಕಷ್ಟ ನೋಡಿದಾಗ, ಸಮಸ್ಯೆ ನೋಡಿದಾಗ ನಮಗೆ ನಿಜವಾಗ್ಲೂ ಇಟ್ ಶುಡ್ ಟಚ್ ಅಸ್, ಇಟ್ ಶುಡ್ ಡಿಸ್ಟರ್ಬ್ ಅಸ್. ಆಗ ಮಾತ್ರ ನಾವು ಪೊಲೀಸಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಬೋದು, ಚೆನ್ನಾಗಿ ಕೆಲಸನೂ ಮಾಡ್ಬೋದು, ಆಮೇಲೆ ಚೆನ್ನಾಗಿ ಜನಕ್ಕೆ ಸೇವೆನೂ ಮಾಡ್ಬೋದು. ಅಂಡ್ ಸೆಕೆಂಡ್ ಏನಂದ್ರೆ, ಪೊಲೀಸ್ ಇಸ್ ಅ ಟಫ್ ಜಾಬ್. ನಾವು ಅದಕ್ಕೆಲ್ಲ ರೆಡಿ ಆಗ್ಬೇಕು. ರೆಡಿ ಯಾವ ತರ ಅಂದ್ರೆ, ಇಲ್ಲಿ ಕಷ್ಟ ಇರ್ತದೆ, ಎಲ್ಲ ಇರ್ತದೆ. ಈಗ ಜೈಲಿಗೆ ಹೋಗ್ಬಿಟ್ಟು ಬಂದೆ. ಎಷ್ಟೊಂದ್ ಜನ ನಾನ್ ಜೈಲಲ್ಲಿ ಇದ್ದಾಗ ನಮ್ದು ಆಫೀಸರ್ಸ್ ಬಂದು ಹೇಳ್ತಾ ಇದ್ರು ಏನಂತಂದ್ರೆ, ಸರ್ ಆಪ್ ಜೈಲ್ ಮೇ ಚಲೆ ಗए, आपको देख के हमारे काम करने का हिम्मत ही नहीं होती ಅಂತ. ಅಂದ್ರೆ ಸರ್, ನೀವು ಜೈಲ್ಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ನಮ್ಗೆ ಕೆಲಸ ಮಾಡೋ ಇದು ಉತ್ಸಾಹ ಕುಂದಿದೆ ಅಂತ ನಾನು ಅವ್ರಿಗೆ ಹೇಳ್ತಿದ್ದೆ.
ನಾನ್ ಜೈಲಲ್ಲಿರೋ मेरा ही अगर जोश कम नहीं हुआ मेरे नाम लेके तुम्हारा कैसे हो सकता है ಅಂದ್ರೆ ನಾನ್ ಜೈಲಲ್ಲಿದ್ದು ನಂದೇ ಉತ್ಸಾಹ ಕಡಿಮೆ ಆಗಿಲ್ಲ, ನನ್ನ ಹೆಸರು ಹೇಳ್ಕೊಂಡು ನಿಂದೆ ಕಡಿಮೆ ಆಗುತ್ತೆ. ಅದಕ್ಕೆ ಕಾರಣ ಏನಂದ್ರೆ ಈ ಸರ್ವಿಸ್ ಅಲ್ಲಿ ತುಂಬಾ ತುಂಬಾ ಆಪರ್ಚುನಿಟಿ ಇದೆ ಕೆಲಸ ಮಾಡೋದಕ್ಕೆ, ಜನರ ಸಹಾಯ ಮಾಡೋದಕ್ಕೆ, ವ್ಯಕ್ತಿತ್ವ ವಿಕಾಸಕ್ಕೆ ತುಂಬಾ ಆಪರ್ಚುನಿಟಿ ಇದೆ. ಬಟ್ ಅದೇ ನಾವು IPS ಆಫೀಸರ್ ಆಗ್ಬೇಕಂದ್ರೆ ಒಂದು ಇಟ್ ಇಸ್ ನಾಟ್ ಬೆಡ್ ಆಫ್ ರೋಸಸ್. ನಾವು ಸುಮ್ಮನೆ ಸೊಸೈಟಿಯಲ್ಲಿ ಪ್ರೆಸ್ಟೀಜ್ ಸಿಗುತ್ತೆ, ಹಣ ಸಿಗುತ್ತೆ ಅಂತ ಬಂದು ಇಲ್ಲಿ ಆಮೇಲೆ ವಿಲಿ ಒದ್ದಾಡಿದ್ರೆ ಕಷ್ಟ ಆಗುತ್ತೆ. ನಮ್ಗೆ ಹೇಗೆ ಅಂದ್ರೆ ಯಾವುದೇ ಸರ್ವಿಸ್ ಅಲ್ಲಿ ವಿ ಶುಡ್ ನೋ ದ ಲಿಮಿಟೇಷನ್ಸ್ ಅಂದ್ರೆ ನಾವು ಏನ್ ಸಿಸ್ಟಮ್ ಏನಿದೆ ಅದ್ರ ಒಳಗಡೆನೆ ಕೆಲಸ ಮಾಡ್ಬೇಕು. ಯಾವ ತರ ಅಂದ್ರೆ ಈ ಸಿಸ್ಟಮ್ ಒಳಗಡೆ ಕೆಲಸ ಮಾಡೋಕ್ಕೂ ತುಂಬಾ ಜಾಸ್ತಿ ಅವಕಾಶ ಇದೆ. ಏನ್ ಜನ ಎಲ್ಲ ಹೇಳ್ತಾರೆ ಸರ್ ಪೊಲಿಟಿಕಲ್ ಇಂಟರ್ಫರೆನ್ಸ್ ಆಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ, ಅಷ್ಟೆಲ್ಲ ನಮ್ಗೆ ಕೆಲಸ ಮಾಡೋದಕ್ಕೆ ತುಂಬಾ ತೊಂದರೆ ಏನಾಗೋದಿಲ್ಲ. ಮತ್ತೆ ನಾನ್ ಮೇನ್ಲಿ ಹೇಳೋದು ಏನಂದ್ರೆ ನೀವು ನಿಮಗೆ ಆ ಜನಕ್ಕೆ ಸಹಾಯ ಮಾಡೋ ಒಂದು ಉತ್ಸಾಹ, ಅದರಿಂದ ಜನಕ್ಕೆ ಸಹಾಯ ಮಾಡಿದಾಗ ಅದು ಸಿಗೋ ಸ್ಯಾಟಿಸ್ಫ್ಯಾಕ್ಷನ್, ಇಫ್ ದಟ್ ಕ್ಯಾನ್ ಮೋಟಿವೇಟ್ ಯು ಅಂಡ್ ದ ಆಪರ್ಚುನಿಟಿ ಇನ್ ಪೊಲೀಸ್ ಇಫ್ ದಟ್ ಕ್ಯಾನ್ ಮೋಟಿವೇಟ್ ಯು, ದೆನ್ ಯು ಶುಡ್ ಕಮ್ ಟು IPS. ವೀಕ್ಷಕರೇ, ಇದಿಷ್ಟು MN ದಿನೇಶ್ ಅವರು ಸಂವಾದದಲ್ಲಿ ಮಂಡಿಸಿದಂತಹ ಅಭಿಪ್ರಾಯ ಮತ್ತು ಅವರ ಅನುಭವದ ಮಾತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಂಸ್ಥೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ದಿನೇಶ್ ಅವರಿಗೆ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರ್, ನಮಸ್ತೆ. ಥ್ಯಾಂಕ್ ಯು.